ಗುಡ್ ಈವ್ನಿಂಗ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಿರುಗನ್ ಸಾರಿ ನಾನು ನಿಮ್ಮನ್ನು ಈ ಒಂದು ಸಾಯಂಕಾಲ ವೇಳೆಯ ಬೈಬಲ್ ಡಿಸ್ಕಷನ್ಗೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ನಾವು ಈ ಅಪೊಸ್ತಲರ ಕೃತ್ಯವನ್ನು ಒಂದು ವೇಳೆ ಅಧ್ಯಾಯದ ಒಂದೊಂದಾಗಿ ಅಧ್ಯಾಯಗಳನ್ನ ನಾವು ಅಭ್ಯಾಸ ಮಾಡೋದಕ್ಕಿಂತ ಒಂದು ವೇಳೆ ಪ್ರಮುಖವಾದಂಥ ವಿಷಯಗಳನ್ನ ನಾವು ಅದರಲ್ಲಿ ಗುರುತಿಸಿ ಅವುಗಳಲ್ಲಿ ನಾವು ಅಧ್ಯಾಯಗಳನ್ನ ಅಭ್ಯಾಸ ಮಾಡ್ತಾ ಬರ್ತಾ ಇದ್ದೇವೆ. ನಾನು ಅನ್ನಿಸ್ತೇನೆ ನಿಮ್ಮಲ್ಲಿ ಅನೇಕರಿಗೆ ಇದು ಆಶೀರ್ವಾದಕರವಾಗಿದೆ ಎಂಬುದಾಗಿ. ವಿಶೇಷವಾಗಿ ಈ ದಿವಸವೂ ಕೂಡ ನಿಜವಾಗ್ಲೂ ಆಶೀರ್ವಾದಕರವಾದಂಥ, ನಿಮಗೆ ಆತ್ಮಿಕ ಮಾರ್ಗದರ್ಶನ ಕೊಡಬಲ್ಲಂಥ, ನಿಮ್ಮ ಜೀವಿತಗಳಿಗೆ ಅನೇಕ ರೀತಿಯಾಗಿ ನೀವು ಈ ಒಂದು ದೇವರನ್ನ ಮಹಿಮೆ ಪಡಿಸುವಂಥ ರೀತಿಯಲ್ಲಿ ಆತನ ಸ್ವರಕ್ಕೆ ಕಿವಿಗೊಡುವಂಥ ವಿಷಯಗಳನ್ನು ನೀವು ತಿಳ್ಕೊಳ್ಳೋದಕ್ಕಾಗುವಂತೆಯೂ ಕೂಡ ಈ ದಿನ ಚರ್ಚೆ ವಿಶೇಷವಾಗಿ ನಿಮಗೆ ಲಾಭದಾಯಕವಾಗಿರ್ತದೆ ಅಂತ ನಾನು ಅನ್ನಿಸ್ತೇನೆ. ಸೊ ನಾವು ಪ್ರತಿ ಸಾರಿ ನಿಮಗೆ ರಿಕ್ವೆಸ್ಟ್ ಮಾಡುವಂತೆ ತಿರುಗಿ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಈ ಒಂದು ಫೇಸ್ಬುಕ್ ಲೈವ್ನಲ್ಲಿ ಭಾಗವಹಿಸ್ತಾ ಇರುವಂತೆ ದಯಮಾಡಿ ಈ ವಿಡಿಯೋ ಶೇರ್ ಮಾಡಬೇಕಂತ ಕೇಳಿಕೊಳ್ತೇವೆ. ಯಾಕಂದರೆ ನಿಮ್ಮ ಹಾಗೆ ಇತರರಿಗೂ ಇದು ಆಶೀರ್ವಾದಕರವಾಗಲಿಕ್ಕಾಗುವಂತೆ ಸೊ ದಯಮಾಡಿ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ಮತ್ತು ವಿಶೇಷವಾಗಿ ಒಂದು ವೇಳೆ ಯೂಟ್ಯೂಬ್ನಿಂದ ನೋಡ್ತಾ ಇದ್ದರೆ ಈ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಯಾಕಂದರೆ ನಾವು ಇನ್ನೂ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಾಗ ಅದರ ನೋಟಿಫಿಕೇಶನ್ ಕೂಡ, ಆ ಬೆಲ್ ಐಕನ್ ಏನಿದೆ ನೋಡಿ, ಅದನ್ನು ಪ್ರೆಸ್ ಮಾಡಿದರೆ ಆ ನೋಟಿಫಿಕೇಶನ್ ಕೂಡ ಬರ್ತದೆ. ನೀವು ಅದರಿಂದ ಇನ್ಫಾರ್ಮ್ಡ್ ಇರಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಸೊ ವಿಶೇಷವಾಗಿ ನೀವು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸುವುದಕ್ಕಾಗಿ ಉತ್ಸಾಹದಿಂದ ಬಂದಿರುವುದಕ್ಕಾಗಿ ನಿಮ್ಮನ್ನು ನಾನು ವಂದಿಸ್ತೇನೆ, ಸ್ವಾಗತಿಸ್ತೇನೆ. ಮತ್ತು ನೀವು ಈ ಒಂದು ಡಿಸ್ಕಷನ್ದಲ್ಲಿ ಭಾಗವಹಿಸ್ಬೇಕಂತ ಕೇಳ್ತೇನೆ ನಾನು. ಯಾಕಂದರೆ ನಾವಷ್ಟೇ ಚರ್ಚಿಸುವುದಲ್ಲ, ನೀವು ಸಹ ಈ ಚರ್ಚೆಯಲ್ಲಿ ಭಾಗವಹಿಸಬೇಕು. ನಾವು ದೇವರ ವಾಕ್ಯದ ವಚನಗಳನ್ನು ಓದುವಾಗ, ಅದನ್ನು ಚರ್ಚಿಸುವಾಗ ನೀವು ಕೂಡ ಅದರಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವುದಕ್ಕಾಗಿ ನಾವು ಅವಕಾಶ ಕೊಟ್ಟಿದ್ದೆ. ಫೇಸ್ಬುಕ್ನಲ್ಲಿ ನೀವು ಕಮೆಂಟ್ ಮಾಡುವಾಗ ನಾವು ಸಮಯಕ್ಕೆ ಅನುಸಾರವಾಗಿ ಅದನ್ನು ಓದಲಿಕ್ಕೂ ನಾವು ಅದನ್ನು ಒಂದು ವೇಳೆ ಅಕ್ನಾಲೇಜ್ ಮಾಡಲಿಕ್ಕೂ ನಾವು ಸಮಯ ತೆಗೆದುಕೊಳ್ತೇವೆ. ಸೊ ಅದಕ್ಕಾಗಿ ತಿರುಗೊಂದು ಸಾರಿ ನಿಮ್ಮನ್ನು ನಾನು ಈ ಒಂದು ಆನ್ಲೈನ್ ಸ್ಟಡಿಗೆ ಡಿಸ್ಕಷನ್ಗೆ ಸ್ವಾಗತ ಕೋರಿ ನಮ್ಮ ಜೊತೆಗಿರುವಂಥ ಪ್ಯಾನಲನ್ನು ನಾನು ತಿರುಗಿ ಪರಿಚಯ ಮಾಡ್ತೇನೆ. ನಿಮಗೆ ಗೊತ್ತಿರುವಂಥ ಪಾಸ್ಟರ್ ಸಂತೋಷ್ ಇಟ್ನಾಳ್ ನನ್ನ ಲೆಫ್ಟ್ ಸೈಡ್ ಇದ್ದಾರೆ, ಹಾಗೆ ವಿಲ್ಸನ್ ಪೀಟರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಮತ್ತು ನಿತಿನ್ ಮದ್ಕಟ್ಟಿ ಕೂಡ ಸ್ವಾಗತ, ಮತ್ತು ಸಾಕ್ಷಿ ಕೋಟಿ ಕೂಡ ನಮ್ಮ ಜೊತೆಗೆ ಈ ದಿವಸ ಈ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನಾವು ಈ ದಿವಸ ಈ ಚರ್ಚೆಯಲ್ಲಿ ನಾವು ಮುಂದೆ ಹೋಗೋದಕ್ಕಿಂತ ಮೊದಲು ನಾನು ಈ ಒಂದು ಸಾಮಾನ್ಯವಾಗಿ ಎಲ್ಲರೂ ಕನಸು ಕಾಣ್ತಾರಲ್ಲ, ಕನಸು ಕಾಮನ್. ಕನಸು ಅನೇಕರಿಗೆ ಕೆಟ್ಟ ಕನಸು ಅಂತ ಇರ್ತದೆ, ಒಳ್ಳೆ ಕನಸು ಅಂತ ಇರ್ತದೆ. ಓಕೆ, ನಿಮ್ಮ ಲೈಫ್ನಲ್ಲಿ ಒಂದು ವೇಳೆ ನಿಮ್ಮ ಈ ಕನಸುಗಳ ಬಗ್ಗೆ ಯೋಚನೆ ಮಾಡಿದ್ರೆ ಯಾವುದಾದ್ರೂ ಒಂದು ಕನಸು ಇನ್ನೂ ನೆನಪಿದೆಯಾ ನಿಮಗೆ? ಒಂದು ಕನಸು ಒಂದು ಚಿಕ್ಕವರಿದ್ದಾಗ ನೀವು ಕೇಳಿದ್ದಿರ್ಬೋದು, ಅಥವಾ ನೋಡ್ರಿ ಆಮೇಲೆ ನೆನಪು ಮಾಡ್ಕೊಡ್ರಿ, ಒಂದು ಕನಸು ಇನ್ನೂ ನೆನಪಿಗೆ ಬರ್ತದೆ. ನಾವು ಚಿಕ್ಕವರಿದ್ದಾಗ ನಿಂತ್ರ ಇರುವಂಥದ್ದು ಅವಾಗಿದ್ದ ಭಾಳ ಅದನ್ನು ಯೋಚಿಸ್ತಿದ್ದೆ. ಅಂತಂದ್ರೆ ಏರೋಪ್ಲೇನ್ ಓಡಿಸ್ಬೇಕು. ಓಕೆ ಓಕೆ, ಏರೋಪ್ಲೇನ್ ಪೈಲಟ್ ಆಗಿರುವಂಥದ್ದು. ವಾವ್, ಗ್ರೇಟ್ ಡ್ರೀಮ್. ಏನಾದ್ರೂ ನೆನಪಿಗೆ ಬರ್ತದ? ನೆನಪಿಲ್ಲ ಈಗ. ಮತ್ತೆ ನೋಡುವಾಗ ನನ್ನ ಕನಸಿನಲ್ಲಿ ಅದೇ ನಮ್ಮ ತಂದೆಯವರು ಬಂದು ನನ್ನನ್ನು ಮಾತಾಡಿದ್ದು, ವಾವ್, ಕುಂತಿದ್ದು. ಅರೆ ವಾ, ಕನಸಿನಲ್ಲಿ. ರೈಟ್. ನಿತಿನ್?
ನಾನು ಕೆಲವೊಂದು ವರ್ಷಗಳ ಹಿಂದೆ ಏನಂದ್ರೆ ದೊಡ್ಡ ಒಂದು ಈಗೇನು ಮಾಡ್ತಿರುವಂಥ ಬಿಸ್ನೆಸ್ ಒಳಗೆ ಹಾ ಭಾಳ ಇದನ್ನ ಲಾಭ ಪಡ್ಕೊಂಡು ದೊಡ್ಡದಾಗಿ ಬೆಳೆದಿರುವಂಥ ಬಿಸ್ನೆಸ್ಸನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಕಣ್ಣು ಮುಚ್ಚಿ ಅದೇ ಕನಸೊಳಗೆ ಇರ್ಬೇಕಂತ ಆಸೆ ದೊಡ್ಡ ಪಡ್ತಾರೆ. ಬಿಸ್ನೆಸ್ ಕನಸು ಬಿದ್ದಿತ್ತು, ಅದು ಅದರಲ್ಲೇ ಮುಂದುವರಿಬೇಕಂತ ಹೇಳಿ ನಾನು ಓಕೆ. ಸಾಕ್ಷಿ ಏನಾದ್ರು ಬರ್ತದ? ಒಂದು ಮೂವಿ ನೋಡಿದ್ವಿ ಹಾ ಮೊನ್ನೆ ರಾತ್ರಿ. ಓ ಆ ಮೂವಿ ಒಳಗೆ ಅಂದ್ರೆ ನನ್ನ ಡ್ರೀಮ್ನಾಗ ಆ ಮೂವಿನಾಗ ನಾನು ನನ್ನ ಫ್ರೆಂಡ್ಸ್ ಇದ್ವಿ. ಮೂವಿ ಒಳಗಿದ್ರಿ? ಓ ಓಕೆ ಓಕೆ. ಈ ಸಮಯದಲ್ಲಿ ಆನ್ಲೈನ್ ನಮ್ಮ ಒಂದು ಡಿಸ್ಕಷನ್ದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪಾಸ್ಟರ್ ಪಾಲ್ ಜಾನ್ಸನ್ ಅವರು ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆ ಸ್ವಾಗತ ಕೋರ್ತೇವೆ. ಜಾಯ್ ಮುರ್ನಾಳ್ ಅವರಿದ್ದಾರೆ, ರಿಚರ್ಡ್ ಅಂಗಿಯವರು ಕೂಡ ಇದ್ದಾರೆ, ಮತ್ತು ಇನ್ನು ಅನೇಕರು, ಶಕುಂತಲಾ ಅವರು ಇದ್ದಾರೆ. ಗದಗ್ನಿಂದ ಮತ್ತು ಲಿಂಗ್ಸ್ಗೂರದಿಂದ ಎಲ್ಲ ಕಡೆಯಿಂದ ಭಾಗವಹಿಸ್ತಾ ಇದ್ದೀರಿ. ನಾನು ನಿಮ್ಮನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಸೊ ಪ್ರಿಯರೇ, ಈ ಒಂದು ದಿವಸ ನಾವು ನನಗೆ ಚಿಕ್ಕವನಿದ್ದಾಗಿನ ಒಂದು ಕನಸು ಇನ್ನೂ ನೆನಪಿಗೆ ಬರ್ತದೆ. ಏನಂತಂದ್ರೆ ನಾವು ಅವಾಗಿನ ಕಾಲದಾಗ ಅಲ್ರಿ, ಒಂದಾನೊಂದು ಕಾಲದಾಗಿದ್ದು ನಾವು ಏನಂದ್ರೆ ಈ ಹಣ್ಣು ಹರಿಲಿಕ್ಕೆ ಹೋಗಿರುವಂತ ಕತಿ. ಆ ಹಣ್ಣು ಹರಿಯುತ್ತಿರುವಾಗ ಒಂದು ದೊಡ್ಡ ಹಾವು ಬಂದು ನಮ್ಮನ್ನ ಏನೋ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಂಗ ಆ ಒಂದು ಕನಸು, ಕೆಟ್ಟ ಕನಸು ಅದು ಏನೋ. ಬಟ್ ಅದು ಜೋರೋ ಏನಂದ್ರೆ ಚಲೋ ಹೆದರಿ ಎಚ್ಚೆತ್ಕೊಂಡಿರುವುದರಿಂದ ಅದು ಇನ್ನು ಈಗಲೂ ನೆನಪು ಮಾಡ್ಕೊಂಡ್ರೆ ನನಗೆ ಲೊಕೇಶನ್ ನೆನಪಿಗೆ ಬರ್ತೈತಿ, ಎಲ್ಲಿ ಬಿದ್ದಿತ್ತು ಅದು ಕನಸು. ಯಾಕಂದ್ರೆ ದೊಡ್ಡ ಹಾವು ಕಡಿಲಿಕ್ಕೆ ಬಂದಿತ್ತು ಇದೆಲ್ಲ. ಆಮೇಲೆ ಲೈಕ್ ಏನಿವೆ ಕನಸು. ಬಟ್ ನಮ್ದು ಅಪೇಕ್ಷೆ ನನಸಾಗ್ಬೇಕಂತ. ಬಟ್ ಈ ಕೆಟ್ಟ ಕನಸು ನನಸಾಗಬಾರ್ದು ಅಷ್ಟೇ. ಕೆಟ್ಟ ಕನಸು ಮಾತ್ರ ನಿಜವಾಗಿ ಆಗಬಾರ್ದು ಅಷ್ಟೇ. ನಾವು ಅದನ್ನ ಅಪೇಕ್ಷಿಸ್ಬೇಕು. ಈ ದಿವಸ ನಾವು ಅಧ್ಯಾಯಗಳನ್ನ ಜಂಪ್ ಮಾಡಿ ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯಕ್ಕೆ ಬರ್ತಾ ಇದೆ. ಓಕೆ, ಇಲ್ಲಿ ಪೌಲನು ಸೇವೆಯ ನಿಮಿತ್ತ ಕೊರಿಂಥ ಪಟ್ಟಣಕ್ಕೆ ಬಂದಿದ್ದಾನೆ. ಓಕೆ, ಇಲ್ಲಿ ಕೊರಿಂಥ ಪಟ್ಟಣಕ್ಕೆ ಬಂದಿದ್ದಾನೆ ಮತ್ತು ಇಲ್ಲಿ ಸೇವೆಯ ವಿಧಾನದಂತೆ ಸಾಮಾನ್ಯವಾಗಿ ಅವನು ಯಾವಾಗಲೂ ಫಸ್ಟ್ ಹೋಗುವಂಥದ್ದು ಯಹೂದ್ಯರ ಇರುವ ಸ್ಥಳ, ಯಹೂದ್ಯರ ಸಭಾಮಂದಿರಕ್ಕೆ ಅವನಲ್ಲಿ ಹೋಗ್ತಾನೆ ಸೇವೆಗಾಗಿ. ಓಕೆ, ಅಲ್ಲಿ ಸಭಾಮಂದಿರಕ್ಕೆ ಹೋದ. ಆದರೆ ಈ ಯಹೂದ್ಯರು ಮತ್ತು ಪೌಲನ ಮಧ್ಯದಲ್ಲಿ ಅದು ವಾದ ವಿವಾದ, ಈ ಒಂದು ಕಲಹಗಳ ಆರಂಭವಾಯಿತು. ಆದ್ರಿಂದ ಅವನು ಅಲ್ಲಿಂದ ಹೊರಟು ಹೋಗಿ ರೋಮನ್ ಜನರು ಅಥವಾ ಅನ್ಯರಂತ ಕರೆಯಲ್ಪಡುವಂತ ಅವರ ಬಳಿ ಹೋಗಿ ಪೌಲನು ಅಲ್ಲಿ ಒಂದು ವಿಷಯವಾಗಿ ಸೇವೆ ಮಾಡುವಂತ ಕಾರ್ಯಕ್ಕೆ ಮುಂದುವರಿಯುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಈ ಯಹೂದ್ಯರು ಅಲ್ಲಿ ಪೌಲನ ವಿರುದ್ಧ ಒಂದು ಆರೋಪ ತರ್ತಾರೆ. ರೋಮನ್ರ ಬಳಿ ಹೋಗಿ, ರೋಮನ್ ಸಾಮ್ರಾಜ್ಯದವ್ರ ಬಳಿ ಹೋಗಿ ಆರೋಪ ಮಾಡ್ತಾರೆ. ಸೊ ಇಂಥ ಸಮಯದಲ್ಲಿ ಪೌಲನು ಅವನು ಕನಸು ಕಾಣ್ತಾನೆ. ಇನ್ಫ್ಯಾಕ್ಟ್ ಅವನು ದರ್ಶನ ಕಾಣ್ತಾನೆ ಮತ್ತು ದರ್ಶನದ ಆಧಾರವಾಗಿ ಸೇವೆಯನ್ನು ಮುಂದುವರಿಯುವಂಥದ್ದನ್ನ ನಾವು ನೋಡ್ತೇವೆ. ಓಕೆ, ಸೊ 18ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ, ಅದರ ವಚನಗಳು 5ರಿಂದ 17ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ನೀವೆಲ್ಲರೂ ಆನ್ಲೈನ್ ಭಾಗವಹಿಸ್ತಾ ಇರುವಂಥವ್ರು ದಯಮಾಡಿ ನಿಮ್ಮ ಬೈಬಲ್ ತೆಗೆದುಕೊಂಡು ನೀವು ಭಾಗವಹಿಸ್ಬೇಕಂತ ಬೇಡಿಕೊಳ್ತೇನೆ, ಕೇಳಿಕೊಳ್ತೇನೆ. ಸುಮಿತ್ ಕಲಾಲ್, ಪ್ರೈಸ್ ದಿ ಲಾರ್ಡ್, ನೀವು ಬೈಬಲ್ ತೆಗೆದು ಓಪನ್ ಮಾಡ್ರಿ. ಸತೀಶ್ ಪೀಟರ್, ನೀವು ಬೈಬಲ್ ತೆಗೆದು ಓಪನ್ ಮಾಡ್ರಿ. ಅನುಪಮಾ ಅಡಿನ್, ಬೈಬಲ್ ತೆಗೆದು ಓಪನ್ ಮಾಡ್ರಿ. ನಾವೆಲ್ಲ ಇವಾಗ ಬೈಬಲ್ ಓದ್ಲಿಕ್ಕೆ ಹೋಗ್ತಾ ಇದ್ದೇವೆ. 5ನೇ ವಚನದಿಂದ 17ನೇ ವಚನ ನಾನು ವಾಕ್ಯವನ್ನು ಓದ್ತೇನೆ. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ. ಸೀಲನು ತಿಮೋಥೆಯನು ಮೆಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಝಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಸ್ಥಳವನ್ನ ಬಿಟ್ಟು, ಆ 7ನೇ ವಚನದಿಂದ ಎಂದು ಹೇಳಿ ಆ ಸ್ಥಳವನ್ನ ಬಿಟ್ಟು ದೇವರಿಗೆ ಭಯಪಡುವವನಾಗಿದ್ದ
ತೀತಯುಸ್ತನೆಂಬವನ ಮನೆಗೆ ಹೋದನು. ಅವನ ಮನೆ ಸಭಾಮಂದಿರದ ಮಗ್ಗುಲಲ್ಲೇ ಇತ್ತು. ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು. ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. 9ನೇ ವಚನದಿಂದ, ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಅವನು 1 ವರ್ಷ 6 ತಿಂಗಳು ಅಲ್ಲೇ ಇದ್ದುಕೊಂಡು ಆ ಜನರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡುತ್ತಿದ್ದನು. 12ನೇ ವಚನದಿಂದ, ಗಲ್ಲಿಯೋನನು ಅಕಾಯದ ಅಧಿಪತಿಯಾಗಿರಲು ಯೆಹೂದ್ಯರು ಒಗ್ಗಟ್ಟಾಗಿ ಪೌಲನ ಮೇಲೆ ಬಿದ್ದು ಅವನನ್ನು ನ್ಯಾಯಸ್ಥಾನದ ಮುಂದೆ ಹಿಡಿತಂದು, ಇವನು ದೇವರನ್ನ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪೂಜಿಸುವುದಕ್ಕೆ ಜನರನ್ನು ಒಡಂಬಡಿಸುತ್ತಾನೆಂದು ದೂರು ಹೇಳಿದರು. ಪೌಲನು ಪ್ರತಿವಾದ ಮಾಡಬೇಕೆಂದಿದ್ದಾಗ ಗಲ್ಲಿಯೋನನು ಯೆಹೂದ್ಯರಿಗೆ, ಎಲೆ ಯೆಹೂದ್ಯರೇ, ಅನ್ಯಾಯವೂ ದುಷ್ಕಾರ್ಯವೂ ಇಂಥದ್ದೇನಾದರೂ ಇದ್ದ ಪಕ್ಷಕ್ಕೆ ನಾನು ನಿಮ್ಮ ಮಾತನ್ನು ಸಹನದಿಂದ ಕೇಳುವುದು ನ್ಯಾಯವೇ? 15th verse. But since it involves questions about words and names and your own law, settle the matter yourselves. I will not be a judge of such things. So he had them ejected from the court. Then they all turned on Sosthenes, the synagogue ruler, and bet him in front of the court. But Gallio showed no concern whatever. Paul stayed on in Corinth. Hold on, only up to verse 17. Okay, so ಭಾಳ ಇಂಟ್ರೆಸ್ಟಿಂಗ್ ಘಟನೆ ಇದೆ ಅಲ್ಲ, ಭಾಳ ವಿಶೇಷ ಅನ್ನಿಸ್ತದೆ. ಹೇಗೆ ಈ ಒಂದು ಘಟನೆ ನಾವು ಓದುವಂಥ ಭಾಗ, ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಒಂದು ವೇಳೆ ನಮ್ಮ ಇನ್ಫಾರ್ಮೇಷನ್ಗಾಗಿ ನಾನು ಮೊದಲಿನ 4 ವಚನ ಕೂಡ ಓದ್ಬಿಡ್ತೇನೆ. ಓಕೆ, ಸೊ ಆಮೇಲೆ ನಾವು ವಿ ವಿಲ್ ರಿವೈಸ್. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪಂಥದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನ ಬಿಟ್ಟು ಹೋಗಬೇಕೆಂದು ಕ್ಲೌದ್ಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲಳು ಕೆಲವು ದಿವಸಗಳ ಮುಂಚೆ ಇತಾಲಿಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕೆಲಸವಾಗಿತ್ತು. ಅವನು ಪ್ರತಿ ಸಬ್ಬತ್ ದಿನ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ಸೊ ಇದು ಕೊರಿಂಥ ಪಟ್ಟಣದ ಸೇವೆಯ ಜಸ್ಟ್ ಬ್ಯಾಕ್ಗ್ರೌಂಡ್, ಹಿನ್ನೆಲೆ. ಓಕೆ, ಆದರೆ 5ನೇ ವಚನದಿಂದ ಆಕ್ಚುಲಿ ಅಲ್ಲಿ ಆದಂಥ ಘಟನೆಗಳನ್ನು ನಾವು ಸ್ವಲ್ಪ ಗಮನವಿಟ್ಟು ಅಭ್ಯಾಸ ಮಾಡೋಣ. ಸೊ ಸಂತೋಷ್, ಏನು ನೆನಪಿಗೆ ಬರ್ತದೆ ಇಲ್ಲಿ ಈ ಘಟನೆಯ ಬಗ್ಗೆ, ಇಲ್ಲಿ ಆದಂಥ ಸೇವೆ ಬಗ್ಗೆ, ಇಲ್ಲಿ ಆದಂಥ ವಿಷಯಗಳ ಬಗ್ಗೆ ಯೋಚಿಸುವಾಗ? ಇಲ್ಲಿ ಸೀಲ ತಿಮೋತಿಯರು ಮೆಕೆದೋನಿಗೆ ಬಂದಾಗ ಪೌಲನನ್ನ ಅವ್ರು ಗಮನಿಸುವಾಗ ಪೌಲನು ಅಲ್ಲಿ ದೇವ್ರ ವಾಕ್ಯವನ್ನ ಬಹಳ ಆಸಕ್ತಿಯಿಂದ ಬೋಧಿಸ್ತಾ ಇರ್ತಾನೆ. ಅದು ಏನಂತಂತ ಹೇಳಿ ಹೇಳ್ತಿರ್ತಾನೆ ಅಂತಂದ್ರೆ, ಯೇಸುವೇ ಬರಬೇಕಾದ ಕ್ರಿಸ್ತನಂತಂತ ಹೇಳಿ ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳುವಂತ ಕೆಲಸ ಅದನ್ನ ಮಾಡ್ತಾ ಇರ್ತಾನೆ. ಬಟ್ ಯಹೂದ್ಯರು ಇದನ್ನ ಸ್ವೀಕರಿಸೋದಿಲ್ಲ, ಅದನ್ನ ಎದುರಿಸ್ಲಿಕ್ಕೆ ಆರಂಭಿಸ್ತಾರೆ ಈ ಮಾತನ್ನ ಕೇಳಿ. ಸೊ ಆ ಸಮಯದಲ್ಲಿ ಆತನ ತನ್ನ ವಸ್ತ್ರಗಳನ್ನ ಜಾಡಿಸ್ತಾನೆ, ಅವ್ರಿಗೆ ಹೇಳ್ತಾನೆ, ನಾನು ಹೇಳೋದಾಯ್ತು, ನಿಮ್ಮ ಈ ಒಂದು ನಾಶನಕ್ಕೆ ನೀವೇ ಹೊಣೆ, ಇನ್ನು ಮುಂದೆ ನಾನು ಅನ್ಯರ ಬಳಿಗೆ ಹೋಗ್ತೇನೆ ಅಂತನ್ನುವಂಥ ಮಾತು ಅವ್ರಿಗೆ ಅಲ್ಲಿ ಅವನು ಹೇಳ್ಬಿಡ್ತಾನೆ. ಹೇಳಿ ಅದರ ನಂತರ ಆ ಸ್ಥಳವನ್ನ ಬಿಟ್ಟು ದೇವರಿಗೆ ಭಯಪಡುವಂತ ಒಬ್ಬ ವ್ಯಕ್ತಿ ಆತನ ತೀತಯುಸ್ತನೆಂಬುವನ ಮನೆಗೆ ಆತನ ಹೋಗ್ತಾನೆ. ಅದು ಅದೇ ಪಕ್ಕದಲ್ಲಿ, ಅಲ್ಲೇ ಸಭಾಮಂದಿರದ ಪಕ್ಕದಲ್ಲೇ ಮಗ್ಲಲ್ಲಿ ಇರ್ತದೆ. ಸೊ ಅಲ್ಲಿ ಅಧ್ಯಕ್ಷನಾಗಿರುವಂಥ ಕೆಲಸ, ಅಲ್ಲಿ ಅವ್ರ ಮನೆಗೆ ಹೋಗಿ ಆತನು ಅಲ್ಲಿ ಸುವಾರ್ತೆಯನ್ನ ಕೆಲಸವನ್ನು ಮಾಡಿದ ನಂತರ ಅಲ್ಲಿರುವಂಥವ್ರು ನಂಬಿಕೆಯನ್ನು ಇಡ್ತಾರೆ. ಆಮೇಲೆ ಅನೇಕರು ಕೊರಿಂಥದಲ್ಲಿ ಆ ಒಂದು ಸುವಾರ್ತೆಯನ್ನು ಕೇಳಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ತಾರೆ. ಓಕೆ, ಮುಂದೇನಾಯ್ತು? ದೀಕ್ಷಾಸ್ನಾನ ಆದ ನಂತರ ಇಲ್ಲಿ ನೋಡ್ತಾ ಪಾಶ, ಆ್ಯಕ್ಚುಲಿ ರಾತ್ರಿಯಲ್ಲಿ ಪೌಲನಿಗೆ ಏನಂತಂದರೆ ಕರ್ತನ ಒಂದು ದರ್ಶನ. ಅಲ್ಲಿ ಪೌಲನಿಗೆ ಹೇಳುವಂಥದ್ದು, ನೀನು ಹೆದರಬೇಡ, ನೀನು ಯಾವುದಕ್ಕೂ ಏನಂತ ಹೆದರದೆ ನೀನು ನನ್ನ ವಿಷಯವಾದಂಥ ಸುವಾರ್ತೆಯನ್ನು ಸಾರುತ್ತಲೇ ಇರು, ಮಾತನಾಡುತ್ತಲೇ ಇರು, ನಾನು ನಿನ್ನೊಂದಿಗಿದ್ದೇನೆ ಎನ್ನುವಂಥ ಒಂದು ಅಭಯ ವಚನ ಅಲ್ಲಿ ಏನಂತಂದರೆ ಪೌಲನಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ.
ಸೊ ಇದರ ಸಂಬಂಧ ಅಲ್ಲಿ ನಾವು ನೋಡ್ತೇವೆ, ಪೌಲ ರೋಮಾಪುರದಲ್ಲಿ ಸುಮಾರು 1.5 ವರ್ಷ ಅವನು ಅಲ್ಲೇ ಏನಂತಂದರೆ ತಂಗುವುದನ್ನು ನಾವು ನೋಡ್ತೇವೆ. ಓಕೆ ನಿತಿನ್. ಸೊ ಅಷ್ಟು ಮಾತ್ರ ಅಲ್ಲದೆ ದೇವ್ರು ಹೇಳ್ತಾರೆ ಏನಂದ್ರೆ, ಯಾರು ನಿನ್ನ ಮೇಲೆ ಬಿದ್ದು ನಿನಗೆ ಕೇಡು ಮಾಡುವುದಿಲ್ಲ ಅಂತಂದೇಳಿ. ಈ ಪಟ್ಟಣದಲ್ಲಿ ಇನ್ನೂ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಮುಂದೆ ಹೇಳ್ತಾ ಆತನು 1 ವರ್ಷ ಅಲ್ಲೇ ಇದ್ದು ಆ ಜನರಿಗೆ ಉಪದೇಶವನ್ನು ಮಾಡುತ್ತಾ ಇದ್ದನೆಂಬುದಾಗಿ. ಮುಂದೆ ಗಲ್ಲಿಯೋನನು ಅಕಾಯದ ಅಧಿಪತಿಯಾಗಿರಲು ಯಹೂದ್ಯರೆಲ್ಲ ಒಟ್ಟಾಗಿ ಪೌಲನ ಮೇಲೆ ಬಿದ್ದು ಅವನನ್ನು ನ್ಯಾಯಸ್ಥಾನದ ಮುಂದೆ ಹಿಡಿದುಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಹೋಗಿ ಅವನ ಮೇಲೆ ಆರೋಪವನ್ನು ಹೊರಿಸ್ತಾರೆ, ಏನಂದ್ರೆ ಇವನು ದೇವರ ಧರ್ಮಶಾಸ್ತ್ರದ ವಿರುದ್ಧವಾಗಿರುವ ಸಂಗತಿಗಳನ್ನು ಇವನು ಬೋಧಿಸ್ತಾ ಇದ್ದಾನೆ ಎಂಬುದಾಗಿ. ಮುಂದೇನಾಯ್ತು ಸಾಕ್ಷಿ? ಮುಂದೆ ಅವಾಗ ಪಾಲ್ ಮಾತಾಡೋಕ್ಕಿಂತ ಮುಂಚೆನ ಗಲಿಯೋ ದ ಪ್ರೋ ಕೌನ್ಸಿಲ್ he tells the Jews who made a group and attacked Paul, he tells them that it involves words and names, and it is the matter of their law, their religion law. So then he tells them that he will not be a judge of this matter, and that they should solve it themselves. So then he removed them out of the court, meaning Okay. so after that they turned to this synagogue ruler Sosthenes, and they bet him in front of the court, but then Galileo didn't care. ಬಾದರ್ ಏನು ಮಾಡಲಿಲ್ಲ. ಭಾಳ ವಿಶೇಷ ಘಟನೆ ಇದು, ಆ್ಯಕ್ಚುಲಿ ಭಾಳ ಇಂಟ್ರೆಸ್ಟಿಂಗ್ ಘಟನೆ ಕೂಡ. ಸೊ ಇಲ್ಲಿ ಈ ಘಟನೆಯನ್ನು ನಾವು ನೋಡುವಾಗ ಆ್ಯಕ್ಚುಲಿ ಸೇವೆ ನಡೀತಾ ಇತ್ತು, ರೈಟ್? ನಾವು ಆ್ಯಕ್ಚುಲಿ 4ನೇ ವಚನದವರೆಗೂ ನೋಡುವಾಗ ಪ್ರತಿ ಸಬ್ಬತ್ ದಿನ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ ಗ್ರೀಕರನ್ನ ಒಡಂಬಡಿಸ್ತಾ ಇದ್ದಾನ ಅವನು, ರೈಟ್? ಸೇವೆ ಮಾಡ್ತಾ ಇದ್ದಾನೆ ಅವ್ರ ಮಧ್ಯದೊಳಗೆ. ಬಟ್ ಸಡನ್ಲಿ ಇವರು ಇಬ್ರು ಪ್ರತ್ಯಕ್ಷರಾಗ್ತಾರೆ. ಯಾರು? 5ನೇ ವಚನ ನೋಡುವಾಗ ಸೀಲ ತಿಮೋಥಿ. ಇವರು ಯಾರಲ್ಲ? ಯಹೂದ್ಯರಲ್ಲ. ದೇ ಆರ್ ನಾಟ್ ಜೂಯಿಶ್, ಹಾಫ್ ಜೂಯಿಶ್, ಮಿಕ್ಸ್ ಜೂಯಿಶ್, ಆ ಥರದ ಒಂದು ಬ್ಯಾಕ್ಗ್ರೌಂಡ್. ಓಕೆ, ಸೊ ಅವರ ಬಂದೊಡನೆ ಏನಾಗ್ಬಿಡ್ತು? ಪೌಲನ ಸೇವೆ ಬದಲಾಯಿತು. ಹೌದಾ? ಡು ಯು ನೋಟಿಸ್ ದಟ್? ಹೆಂಗ್ ಬದಲಾಯಿತು? ಯಾವ್ಯಾವ ರೀತಿಯಾಗಿ ಬದಲಾಯಿತು? ಸೊ ಇಮಿಡಿಯೇಟ್ ಆಗಿ ಪೌಲ ಇಲ್ಲ, ಅವ್ರು ಬಂದ ತಕ್ಷಣ ದೇವರ ವಾಕ್ಯವನ್ನು ಅತ್ಯಾಸಕ್ತಿಯಿಂದ ಹೇಳಲಿಕ್ಕೆ ಸಾರಲಿಕ್ಕೆ ಪ್ರಾರಂಭ ಮಾಡಿದ. ಅದು ಹೇಳ್ತಾನೆ ನೇರವಾಗಿ, ಏನಂದ್ರೆ ಯೇಸುವೆ ಬರಬೇಕಾಗಿರುವಂತ ಕ್ರಿಸ್ತನ್ ಎಂಬುದಾಗಿ ಸಾರಲಿಕ್ಕೆ ಪ್ರಾರಂಭಿಸಿದ ನೇರವಾಗಿ. ಓಕೆ ಓಕೆ ಓಕೆ, ಏನಾಯ್ತು ಆಮೇಲೆ? He was testifying to the Jews. ಓಕೆ, ಯಹೂದ್ಯರಿಗೆ he was testifying. Okay, and mainly, even though he was a tent maker, it says that he was exclusively preaching. So then ಕನ್ನಡದಾಗ ಏನಂತಾರೆ? mainly preaching ಅಂದ್ರೆ ಏನಂತಾರೆ? ಏನ್ ಮಾಡ್ತಾ ಇದ್ರು? ಬೋಧಿಸುವುದರಲ್ಲಿ ಆಸಕ್ತಿ ಹೊಂದಿದ್ದನು. ಆಕ್ಚುಲಿ ಪಾಸ್ಟಲ್ಲಿ ನಾವು ನೋಡ್ತೇವೆ, ಬರಬೇಕಾಗಿರುವಂತ ಮೆಸ್ಸಿಯ ಆತನು ಅವರು ಕಾಯ್ತಾ ಇದ್ರು. ಬಟ್ ಏನಂತಂದ್ರೆ ಇಲ್ಲಿ ನಾವು ಪೌಲನ್ ನೋಡ್ತೇವೆ, ಖಂಡಿತವಾಗಿ ಯೇಸು ಸ್ವಾಮಿ ಏನಂತಂದ್ರೆ ಬರಬೇಕಾದಂತ ಮೆಸ್ಸಿಯನ್ನು ಎಂಬುದಾಗಿ ಏನಂತಂದ್ರೆ ಆತನು ಬಹಳ ಒತ್ತಿ ಹೇಳಿ ಏನಂತಂದ್ರೆ ಅಲ್ಲಿ ಜನರಿಗೆ ಪ್ರಬೋಧಿಸ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಓಕೆ, ಹೆಂಗ್ ಬದಲಾಯ್ತು? ಓಕೆ, ವಾಸ್ತವ ಸಂದೇಶ ಬದಲಾಯ್ತು. ಓಕೆ, ಒಡಂಬಡಿಸ್ತಾ ಇದ್ದ. ಏನು ಒಡಂಬಡಿಸ್ತಾ ಇದ್ದ? 4ನೇ ವಚನದ ಪ್ರಕಾರ ಅಲ್ಲ, 4ನೇ ವಚನದ ಪ್ರಕಾರ ಪ್ರತಿದಿನ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸ್. ಚರ್ಚೆ ಅಂದ್ರೆ ಎಲ್ಲಾರ್ದ ಅಭಿಪ್ರಾಯ ಜೊತೆಗೆ ಮಾತಾಡ್ತಾ ಇದ್ದ. ಬಟ್ ಇವರಿಬ್ರು ಬಂದ್ ಕೂಡ್ಲೆ ಏನ್ ಮಾಡಕತ್ತ? ಬೋಧಿಸ್ಲಿಕ್ಕತ್ತ. ಏನ್ ಬೋಧಿಸ್ಲಿಕ್ಕತ್ತ? ಯೇಸು ಕ್ರಿಸ್ತನೇ ಬರ್ಬೇಕಾದ ಮೆಸ್ಸಿಯನು ಅಂತ ಬೋಧಿಸ್ಲಿಕ್ಕತ್ತ. ಮುಂದೇನಾಯ್ತು? ವ್ಯತ್ಯಾಸ ನೋಡ್ರಿ. ಬೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ಅದು ಖಂಡಿತ ಹೇಳಕತ್ತ ಆತನೇ ಬರ್ಬೇಕಾಗಿರುವಂತ ಕ್ರಿಸ್ತನ್ ಅಂತ ಹೇಳಿ. ಬಟ್ ಇವರು ಅದನ್ನ ಕೇಳೋ ಬಿಟ್ಟು ಎದುರಿಸ್ಲಿಕ್ಕೆ ಆರಂಭಿಸ್ತಾರೆ. ಆ ಎದುರಿಸ್ಲಿಕ್ಕೆ ಆರಂಭಿಸಿರುವುದನ್ನ ಆತನ ಗಮನಿಸುವಂತ ಸಂದರ್ಭದಲ್ಲಿ ಆತನ ಇಷ್ಟು ಬೇಸರಗೊಂಡು ಹೇಳ್ತಾನಂತಂದ್ರೆ, ನಿಮ್ ನಾಶನಕ್ಕೆ ನೀವ ಹೊಣೆ, ಇನ್ನು ಮುಂದಂಕರ ನಿಮ್ ಕೂಡಿ ನಾ 12 ಬಳಿ ಹೋಗ್ತೇನಂತ ಹೇಳಿ ನಿಮ್ಗೆ ನೀವ ಹೊಣೆ ಅಂತ ಹೇಳಿ ಬೇಸರಗೊಂಡ
ಆತನ ಹೋಗ್ತಾನೆ. ಸೊ ಸ್ಟೈಲ್ ಮಿನಿಸ್ಟ್ರಿ ಚೇಂಜ್ ಆತ. ಇಲ್ಲ ಏನ್ ತಗೊಂಡಿದ್ದ ಮೋಸ್ಟ್ಲಿ ಪೌಲ ಫಸ್ಟ್ ಮಿನಿಸ್ಟ್ರಿ ನೋಡುವಾಗ ಒಂದ್ ವೇಳೆ ಏನ್ರ ತೀತ ಮತ್ತೆ ಶೀಲ ಬರ್ಲಿಲ್ಲ, ತಿಮೋತಿ ಮತ್ತೆ ಶೀಲ ಬರ್ಲಿಲ್ಲ ಅಂದ್ರೆ ಅವ ಎಲ್ಲ ಯಹೂದ್ಯರಿಗೆ ಕಂಟಿನ್ಯೂ ಪಾಠ ಮಾಡ್ಕೊಂಡ್ ಕುಂದಿರ್ತಿದ್ದ ಗೊತ್ತಿಲ್ರಿ. ಬಟ್ ಇಮಿಡಿಯೇಟ್ ಶೀಲ ಮತ್ತೆ ತಿಮೋತಿ ಬಂದ್ಗಳೇ ಅವನಿಗೆ ಎಷ್ಟು ಒಳಗ ಯೇಸುಸ್ವಾಮಿನೇ ದೇವ್ರ ಎಂಬುವಂಥದ್ದು ಸಾರ್ಬೇಕನ್ನುವಂತ ಉತ್ಸಾಹ ಅವ್ನು ನೋಡಿ ಎಷ್ಟರ ಮಟ್ಟಿಗೆ ಉಂಟಾತಂದ್ರ ಇವ್ರು ಕೇಳೋದ್ ಬಿಟ್ಟುಗಳೇ ಇನ್ನೊಬ್ರ ಕಡೆ ಹೋಗಕ್ ಸ್ಟಾರ್ಟ್ ಮಾಡಿದಾರ. ನಾ ಅನ್ಯರ ಕಡೆ ಹೋಗ್ತೀನಿ ಅಂತಂದ ಹೇಳಿ. ಸೊ ಒಂದು ಸಭಾಮಂದಿರದೊಳಗ ಆಗುತ್ತಾ ಇದ್ದಂತ ಸೇವೆ ಮತ್ತು ಅವನು ಸಾರುತ್ತಿದ್ದಂತ ಸಂದೇಶ ಅದು ಬದಲಾಯಿತು. ರೈಟ್. ಸಭಾಮಂದಿರದ ಹೊರಗೆ ಬಂತ ಸೇವೆ ಅಲ್ಲ. ಮತ್ತೇನಾಯ್ತು? ಸೇವೆಯ ಬದಲಾವಣೆ ಏನೇನಾಯ್ತು ಅಲ್ಲಿ? ಆತನ ಆ ಸ್ಥಳವನ್ನು ಬಿಡ್ತಾನೆ. ಆ ರೀತಿಯಾಗಿರುವಂತದ್ದನ್ನ ಸಭಾ ಮಂದಿರದ ಅಲ್ಲೇ ಮಗ್ಗುಲಲ್ಲಿ ಇರುವಂತಹ ಇವನ್ ಮನೆಗೆ, ತೀತ ಯುತ್ಸನ್ ಎಂಬ ಮನೆಗೆ ಹೋಗ್ತಾನ. ಓಕೆ. ಸೊ ಅಲ್ಲಿ ಹೋಗಿ ಅವ್ರ ಮನೆಯ ಅವರ ಸಂಗಡ ಎಲ್ಲ ಕ್ರಿಸ್ಪನು ತನ್ನ ಮನೆ. ರೈಟ್. ಬಟ್ ಅಲ್ಲಿ ಅದ್ರ ನಂತರ ಏನಾಯ್ತು? ಏನ್ ವ್ಯತ್ಯಾಸ ಏನಾಯ್ತು ಸೇವೆ ಒಳಗೆ? ಒಂದು ವಿರೋಧ ಆಯ್ತು. ಓಕೆ, ವಿರೋಧ ಆಗಿದ್ದು ಒಂದು. ಅದ್ರ ಜೊತೆಗೆ ಮತ್ತೇನಾಯ್ತು? ಅವ್ರು ಅಷ್ಟಕ್ಕೆ ಬಿಟ್ರ ವಿರೋಧ ಮಾಡಿ ಮುಂದೆ ಹೋಗ್ತೇವಲ್ಲ 12ನೇ ವಚನದಿಂದ ಎಲ್ಲಿ ಏನ್ ಮಾಡ್ತಾರ ಅವ್ರು? ಅವನ ಮೇಲೆ ಅಪವಾದವನ್ನು ಹೊರಿಸ್ತಾರ. ಅಪವಾದ ಹೊರಿಸಿ ಧರ್ಮಶಾಸ್ತ್ರವನ್ನ ಬೇರೆ ಆಗಿ ಹೇಳಾತ ನೀವು ಅಂತಂದೇಳಿ ಅವ್ರ ಮೇಲೆ ಒಂದು ಅಪವಾದವನ್ನು ಹೊರಿಸ್ತಾರೆ. ಅಪವಾದ ಹೊರಿಸಿ ಕೋರ್ಟಿಗೆ ತಗೊಂಡ್ ಹೋಗ್ತಾರ. ರೈಟ್, ಕೋರ್ಟಿಗೆ ತಗೊಂಡ್ ಹೋಗ್ತಾರೆ. ಅದರ ಏನು ಅಲ್ಲಿ ಏನಂತಾರೆ ಪ್ರಭಾವಶಾಲಿಯಾದ ನಿರ್ಧಾರ ಅಂತೂ ಅಲ್ಲಿ ಆಗೋದಿಲ್ಲ. ಬಹಳ ಇಂಟ್ರೆಸ್ಟಿಂಗ್. ಇನ್ಫ್ಯಾಕ್ಟ್ ನಿಮಗೇನ್ ಅನಿಸ್ತದೆ ಇಲ್ಲಿ ಈ ಗಲಿಯೋನನ್ನು ಇವನ ಒಂದು ಧಾರ್ಮಿಕತೆ, ಅವ್ನ ನಿರ್ಧಾರ ಓದಿದ್ವಲ್ಲ, ಏನ್ ಮಾಡ್ತಾನೆ? ಅವ್ನ ನಿರ್ಧಾರ ಹೆಂಗ್ ಮಾಡ್ತಾನೆ? ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾನೆ? ಹೆಂಗ ನಿರ್ಧಾರ ಮಾಡ್ತಾನೆ? ವಾಟ್ ಇಸ್ ಹಿಸ್ ವೇ ಆಫ್ ಜಡ್ಜಿಂಗ್? He doesn't judge meaning like the things which are associated with their own law. ಧರ್ಮಶಾಸ್ತ್ರಕ್ಕೆ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಹಿಡಿದು ಸೊ ನೀವು ಅದನ್ನ ಕಾನೂನಿಗೆ ಇದಕ್ಕೆ ತರಾಕ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ ಧರ್ಮದ ಏನದಾವಲ್ಲ ನೀವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ನೀವು ಅದು ನ್ಯಾಯಾಲಯದ ಮುಂದೆ ತರುವಂತದ್ದು ಇದು ಸರಿ ಅಲ್ಲ, ಇದು ಅದಕ್ಕೆ ಕಿಮ್ಮತ್ತು ಆಫರಿ ಕೊಡೋದಿಲ್ಲ. ಧಾರ್ಮಿಕ ನ್ಯಾಯ ಇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಸೊ ಇದರಲ್ಲಿ ನ್ಯಾಯ ಅನ್ಯಾಯ ಅನ್ನುವಂಥದ್ದು ನನಗೇನು ಕಾಣ್ತಾ ಇಲ್ಲ. ಸೊ ಅದಕ್ಕೆ ನೀವೇ ಇದನ್ನ ಮ್ಯಾನೇಜ್ ಮಾಡ್ಕೊಡ್ರಿ. Wow. You wanted to say? He mainly wants to solve crimes, something like that. Okay. See, law and order ವಿಷಯ, ಕಾನೂನು ಸುವ್ಯವಸ್ಥೆ, ಅದಕ್ಕಷ್ಟ ನಾನು ಸಂಬಂಧಪಟ್ಟವನು. ಅಥವಾ ಅಡ್ಮಿನಿಸ್ಟ್ರೇಷನ್, ಆಡಳಿತ ಅಂದ್ರೆ ಗವರ್ಮೆಂಟ್ ಅಂದ್ರೆ ಈ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಬಗ್ಗೆ. ಇದು ಆಕ್ಚುಲಿ ರೋಮನ್ ಸಾಮ್ರಾಜ್ಯದ ಒಂದು ಸಿದ್ಧಾಂತ. ಓಕೆ, ಆಕ್ಚುಲಿ ಅವ್ರು ವಿಚಾರ ಮಾಡಿದ್ರೆ ಅವರು ಸಾಧ್ಯ ಆದಷ್ಟು ಇದು ನಮ್ಗೆ ಸಂಬಂಧಪಟ್ಟದ್ದಲ್ಲ. ಇನ್ಫ್ಯಾಕ್ಟ್ ಪೊಂತಿ ಪಿಲಾತನಾಗ್ಲಿ ಹೆರೋದನಾಗ್ಲಿ ಪ್ರತಿಯೊಬ್ರು ಸಾಧ್ಯ ಆದಷ್ಟು ನಮ್ ಸಂಬಂಧಪಟ್ಟದಲ್ಲ, ನೀವು ಮಾಡ್ಕೊಳ್ರಿ. ಆದ್ರೆ ಮೈಂಡ್ ಸೆಟ್ ಅದು ಏನಂದ್ರೆ ಸರ್ಕಾರ ಏನ್ ಮಾಡಬಾರ್ದು, ಜನರ ವ್ಯಕ್ತಿಗತ ಧಾರ್ಮಿಕತೆ ವಿಷಯದೊಳಗ ಕೈ ಹಾಕಬಾರ್ದು. ರೋಮ್ ಸಾಮ್ರಾಜ್ಯದ ಒಂದು ವಿಧಾನ ಅದವ್ರವ್ರು ಬಿಟ್ಟದ್ದು. ನಿಮ್ದು ನೀವು ನೋಡ್ಕೊಡ್ರಿ, ಅದನ್ನ ನಿಮ್ ಸಂಬಂಧಪಟ್ಟದ್ದು ನೀವು ಅದನ್ನ ನಿರ್ಧಾರ ಮಾಡ್ರಿ ಅಂತ ಏನ್ ಅನ್ನಿಸ್ತದ? ಹೆಂಗ ಅನ್ನಿಸ್ತದೆ? ಇಸ್ ಇಟ್ ಅ ಗುಡ್ ಒಳ್ಳೆ ಮೆಕ್ಯಾನಿಸಮ್ ಅಡ್ಮಿನಿಸ್ಟ್ರೇಷನ್ಗೆ? ಏನ್ ಬಹಳ ಸೆನ್ಸಿಟಿವ್ ಅನ್ನಿಸ್ತದೆ ಕ್ವಶನ್ ಇದು. ಬಹಳ ಕರೆ ಧಾರ್ಮಿಕ ಅಂತಂತಂದ್ರೆ ಅವು ಬಹಳ ಇದು ಕೂಡಿ ಇರುವಂತದ್ದು. ಯಾಕಂದ್ರೆ ನಾವು ಹಿಂದಿಂದ ಘಟನೆ ಎಲ್ಲ ನೋಡ್ಕೊಂಡ್ ಬಂದ್ವಿ ಅಂತಂದ್ರೆ ಅಲ್ಲಿ ಹೆರೋದನು ಮಹಾ ಭಾಷಣ ಮಾಡಿದ್ದು ಜನರನ್ನು ಮೆಚ್ಚಿಸೋ ಸಂಬಂಧ ಧಾರ್ಮಿಕ ಕ್ಷೇತ್ರದಾಗ ಎಂಟರ್ ಆಗ್ಬಾರ್ದು. ಬಟ್ ಅವ ಆಗಿ ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದು, ಅದ್ರ ನಿಂತ್ರ ಸಮಸ್ಯೆ ಆಗಿತ್ತು. ಅದ ಸಮಸ್ಯೆ ಉದ್ಭವಕ್ಕೆ ಕಾರಣ ಆಕೈತೆ ಅನ್ನುವಂಥದ್ದು ಕಾಣಿಸ್ತೈತಿ. ಬಟ್ ಇವ ಅದ್ರ ಪ್ರವೇಶ ಮಾಡಲಿಲ್ಲ ಈ ವ್ಯಕ್ತಿಲಿ. ಸೊ ಮಾಡೋದ್ ನಿಂತ್ರ ಅನೇಕ ಸಾರಿ ಗಲೀಬಿಗೆ ಇರುವಂತ ಸಾಧ್ಯತೆ ಇರ್ಬೋದೇನೋ. ಸರ್ಕಾರ ಒಂದ್ ವೇಳೆ ಅಂತ ಧಾರ್ಮಿಕ ವಿಷಯದಾಗ ಹಸ್ತಕ್ಷೇಪ ಮಾಡಿದ್ರಂದ್ರ ಅದು ಪಂಗಡಗಳಾಗ್ತವು. ಸಮಸ್ಯೆ ಇನ್ಫ್ಯಾಕ್ಟ್ ಅಪ್ರೋಚ್ ಯಾರು ಮಾಡ್ತಾ ಇದಾರೆ ಅಲ್ಲಿ?
ಅವರ ನಾಯಕರು. ಆ ಕೋರ್ಟ್ನವ್ರು ಹೇಳಾಕತ್ತಾರ, ಸ್ವಾಮಿಗಳೇ ನೀವು ನಿಮ್ಮ ಪರ್ಸನಲ್ ಚರ್ಚಿನ ವಿಷಯ ಇದನ್ನ ಕೋರ್ಟಿಗೆ ಯಾಕೆ ತಂದಿರಿ ಅಂತ ಹೇಳ್ತೀವಿ. ನೀವು ಅದನ್ನು ವ್ಯವಹರಿಸ್ಕೋಬೇಕಿತ್ತು. ಇದು ಧಾರ್ಮಿಕ ವಿಷಯ, ನೀವು ಅದನ್ನ ನಿಭಾಯಿಸ್ಕೋಬೇಕಿತ್ತು. ಅದನ್ನು ಬಿಟ್ಟು ಇಲ್ಲಿ ಬಂದು ಅವರು ಯಹೂದ್ಯರು ನೋಡಿದ್ರಂದ್ರೆ ಅವ್ರದ್ದು ವಿಶ್ವಾಸ ಒಂದು, ಇವ್ರದ್ದು ವಿಶ್ವಾಸ ಒಂದು. ಇವನು ನೋಡಿದ್ರೆ ಒಬ್ಬ ಲೆಕ್ಕಾಚಾರದ ಪ್ರಕಾರ ಒಬ್ಬ ಅನ್ಯ, ರೈಟ್, ಈಸ್ ಅ ಜೆಂಟೈಲ್ ಅಕಾರ್ಡಿಂಗ್ ಟು ದ ಜೂವಿಶ್ ಕಸ್ಟಮ್. ಅವನು ಇವ್ರಿಗೆ ಒಂದು ಮ್ಯಾನರ್ಸ್ ಕಲಿಸ್ತಾ ಇದ್ದಾನ ಅಥವಾ ಏನೋ. ಇಂಥ ದಿನ ಏನು ಇನ್ನೂ ಬದಲಾಗಿಲ್ಲ, ಅದು ಆಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆಯಲ್ಲ ಈ ಥರ ಮೈಂಡ್ ಸೆಟ್. ರಾಜಕೀಯನ ಧಾರ್ಮಿಕವಾಗಿ ಉಪಯೋಗಿಸ್ಕೊಂಡು ರಾಜಕೀಯ ನಡೆಸುವಂತ ಕಾಲ ಮಂದೋಗೋದೇನೋ. ಧಾರ್ಮಿಕತೆ ಒಂದು ಎಸ್ ಪಂಗಡಗಳನ್ನು ಉಪಯೋಗಿಸಿ ತಮ್ಮ ಬೆಳೆಯನ್ನು ಬೇಯಿಸ್ಕೊಂಡು ರಾಜಕೀಯದವ್ರು ಮಿಸ್ಯೂಸ್ ಮಾಡತ್ತಾರ. ಐದರ್ವಿ ಒಂದು ಇಲ್ಲ ಒಂದು ರೀತಿಯೊಳಗೆ ಅದು ಒಂದಕ್ಕೊಂದು ಪ್ರಭಾವ ಬೀರ್ತಾ ಇರುವಂಥ ದಿವಸಗಳಲ್ಲಿ. ಆದರೆ ಸಾಮಾನ್ಯವಾಗಿ ಅವರ ವಿಚಾರ ಏನು ಹೊಂದಿದ್ರಂದ್ರೆ ಈ ಥರ, ನಾವು ಇಂಟರ್ಫಿಯರ್ ಮಾಡಬಾರ್ದು, ಇದು ಪರ್ಸನಲ್ ರಿಲಿಜಿಯಸ್ ಮ್ಯಾಟರ್, ನೀವು ಮ್ಯಾನೇಜ್ ಮಾಡ್ಕೊಳ್ರಿ. ಓಕೆ, ಎನಿ ಕಮೆಂಟ್ಸ್? ಒಂದು ರೀತಿಯಿಂದ ನೋಡಿದ್ರೆ ಚಲೋ ಅನಿಸ್ತದೆ ಫಸ್ಟ್ ರೀ, ಗುಡ್ ರೀ. ಯಾಕಂದ್ರೆ ಅವ್ರದ್ದು ವಿಚಾರದೊಳಗೆ ಇವ ತಲೆ ಹಾಕಿ ಎಲ್ಲ ಮಾಡೋ ಬದಲಿ ನೀವು ಈಗ ಒಂದು ಮಾತು ಆಡಿಕೆ ಐತ್ರಿ, ಏನಂದ್ರೆ ಎಷ್ಟಾದರೂ ಅವ್ರವ್ರು ಒಂದ ಅಂತೇಳಿ. ಅವ್ರವ್ರು ಒಂದ ಅಂದ್ರೆ ಸೊ ಯಾವಾಗಾದ್ರೂ ಇವ್ರ ಧರ್ಮ ಆದ್ರೂ ಒಟ್ಟು ಒಂದಾಗ್ಬಿಡ್ತಾರ, ಮತ್ತು ಲಾಸ್ಟಿಗೆ ನನ್ನನ್ನು ಕೆಟ್ಟ ಮಾಡ್ತಾರ ಅನ್ನುವಂಥ ಒಂದು. ಓ ಹಂಗ, ಓಕೆ 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 ಅಬ್ಬಾ. ಓಕೆ, ಸೊ ಇಲ್ಲಿ ನಾವು ಈಗ ಪೌಲನ ವಿಷಯಕ್ಕೆ ಬರೋಣ. ಪೌಲನ ಒಂದು ಜಸ್ಟ್ ನಾವು ಬ್ಯಾಕ್ಗ್ರೌಂಡ್ ನೋಡ್ಕೊಂಡ್ವಿ. ಇವಾಗ ಅಲ್ಲಿರುವಂಥ ರಾಜಕೀಯ ವ್ಯವಸ್ಥೆ, ಅಲ್ಲಿರುವಂಥ ಒಂದು ಧಾರ್ಮಿಕ ವ್ಯವಸ್ಥೆ, ಅಲ್ಲಿರುವಂಥ ಒಂದು ವೇಳೆ ಆಂತರಿಕ ಕಲಹಗಳು ಏನೋ ಎಲ್ಲ ನಾವು ಗಮನಿಸಿದ್ದೀವಿ. ಈಗ ಪೌಲನ ಸಂದೇಶವನ್ನ ಯಹೂದ್ಯರು ತಿರಸ್ಕಾರ ಮಾಡಿದ್ರು. ತಿರಸ್ಕಾರ ಮಾಡಿದಾಗ ಪೌಲನ ಪ್ರತಿಕ್ರಿಯೆ ಏನಾಗಿತ್ತು? ಹೌ ಡಸ್ ಹಿ ರೆಸ್ಪಾಂಡ್? ಅವರು ತಿರಸ್ಕರಿಸಿದ, ರಿಜೆಕ್ಟೆಡ್ ಅಲ್ವಾ? ರಿಜೆಕ್ಟ್ ಮಾಡಿದ್ದಕ್ಕೆ ಅವರು ಹೆಂಗ ರೆಸ್ಪಾಂಡ್ ಮಾಡ್ತಾರೆ, ಏನಂತಾರೆ, ಪೌಲ ಹೇಗೆ ಪ್ರತಿಕ್ರಿಯಿಸ್ತಾನೆ? ಸೊ ಇಮಿಡಿಯೇಟ್ ಆಗಿ ತನ್ನ ವಸ್ತ್ರವನ್ನು ಜಾಡಿಸಿ ಅವ್ರಿಗೆ ಹೇಳತ್ತಾನ, ನಿಮ್ಮ ನಾಶನಕ್ಕೆ ನೀವೇ ಕಾರಣರ ಅಂತಂದು. ಓಕೆ, ಅಂದ್ರೆ ಇನ್ನೊಂದು ಮಾತನಾಗ ಏನ್ ಹೇಳತ್ತಾನ ಅಂದ್ರೆ ನನ್ನ ಕೆಲಸ ಸೇಮ್ ಅಲ್ಲ, ನೀವು ಹೇಳಿದ ಸೇಮ್. ನನ್ನ ಕೆಲಸ ನಾ ಮಾಡೀನಿ, ಉಳಿದಿದ್ದು ಇದನ್ನ ಪೌಲ ನಾವು ನೋಡ್ತೇವೆ. ಆಕ್ಚುಲಿ ಇದ್ರದ್ದು ಯೇಸು ಸ್ವಾಮಿ ಹೇಳಿದ್ದನ್ನ ಇಲ್ಲಿ ಪಾಲಿಸ್ತಾನೆ. ಕರೆಕ್ಟ್. ಮಾರ್ಕ 10:14 ಹೇಳ್ತಾರೆ. Right. ಒಂದ್ ವೇಳೆ ನನ್ನ ವಿಷಯವಾಗಿ ಹೇಳಿ ಒಂದ್ ವೇಳೆ ಅವರು ಸ್ವೀಕರಿಸದಿದ್ದರೆ ನೀವು ಊರನ್ನು ಬಿಟ್ಟು ಬರುವಾಗ ಧೂಳನ್ನ ಜಾಡಿಸಿ ಬಂದ್ಬಿಡ್ರಿ ಅಂತಂತೇಳಿ. ಸೊ ಇದೇ ಅಫ್ಕೋರ್ಸ್ ತನ್ನ ಒಂದು ಕೆಲಸವನ್ನು ಮಾಡಿದ್ದಾನೆ ಸುವಾರ್ತೆಯ ವಿಷಯವಾಗಿ. ಬಟ್ ಅವರು ಕೇಳದೆ ಇರುವಾಗ ಆತನು ಈ ರೀತಿಯಾಗಿ ಏನಂತ ಧೂಳನ್ನು ಜಾಡಿಸಿ ಹೋಗುವ ಇದಕ್ಕೆ ನೀವೇ ಹೊಣೆ ಮೇಲೆ. ಸೊ ಇನ್ನೊಂದು ಮಾತನಾಗ ಏನ್ ಹೇಳ್ಬೋದು, ಅದನ್ನ ಸೇಮ್ ಇನ್ನೊಂದು ರೀತಿಯಾಗೂ ಹೇಳ್ಬೋದು. ಏನ್ ಅನ್ನಿಸ್ತದೆ ಸಂತೋಷ್? ಮಾಡಿದ್ದು ಮಾರೆ ಅನ್ನೋ ರೀತಿ ಒಳಗೆ ಇದಕ್ಕೆ ನೀವು ಲೆಕ್ಕ ಕೊಡ್ಬೇಕಾಗ್ತದೆ. ನೀವು ಲೆಕ್ಕ ಕೊಡೋದು. ನಾವು ಅಂಕರ್ ಮಾಡುವಂತ ಕೆಲಸ ನಮ್ಮ ಧರ್ಮ ಇತ್ತು, ಇನ್ನು ನಾವು ಹೇಳಿಲ್ಲ, ಅದಕ್ಕೆ ನೀವು ಕೇಳಿಲ್ಲ ಅನ್ನುವಂಥದ್ದಿಲ್ಲ. ಈ ಮಾತಿನೊಳಗೆ ಅವನು ಹೇಳಿದಂತ ಮಾತಿನೊಳಗೆ ಅವನು ಇದು ಹೇಳಿರ್ಬೋದಾ, ನಿಮ್ಮ ಮುಸಾಬರ್ ನಮ್ಗೆ ಬೇಕಾಗಿಲ್ಲ ಅಂತ? ನಿಮ್ಮ ಮುಸಾಬರಿ ನಾವು ಬೇಕಾಗಿಲ್ಲ, ನಾನು ಹೇಳೋದು ಕರ್ತವ್ಯ ಹೇಳಿದ್ದೀನಿ, ಬಟ್ ನಿಮ್ಮ ಮುಸಾಬರಿ ಇನ್ಮೇಲೆ ನಮ್ಗೆ ಬೇಕಾಗಿಲ್ಲ ಹೇಳಿದಾನ? ಓಕೆ. ಇನ್ನೊಂದು ಹೇಳುವಂಥದ್ದು ಇದೆಯೋ ಏನೋ ಗೊತ್ತಿಲ್ಲ. ನೀವು ನರಕಕ್ಕೆ ಹೋದ್ರೆ ನನ್ನ ಹೊಣೆ ಇಲ್ಲ ನೋಡಪ್ಪ, ರೈಟ್? ಅಥವಾ ನನ್ನ ಮಾತು ಕೇಳಿಲ್ಲ, ನಿಮ್ಮ ಮುಂದಿಂದು ನಿಮ್ಮ ಮೇಲೆ ಬಿಟ್ಟದ್ದು, ನೀವು ಇದಕ್ಕೆ ಹೊಣೆ ಆಗಿದ್ದೀರಿ. ಅಥವಾ ನೀವು ಅವಕಾಶ ಕೊಡಲಿಲ್ಲಲ್ಲ, ನೀವು ಅವಕಾಶ ಕೊಡಲಿಲ್ಲ ಅಂದ್ರೆ ಏನು? ಯಾರು ಅವಕಾಶ ಕೊಡ್ತಾ ಅವ್ರ ಕಡೆ ಹೋಗ್ತೇನೆ ಅಷ್ಟೇ. ನೀವು ಬಾಗಿಲ ಮುಚ್ಚಿದ್ರೆ ಯಾವ ಬಾಗಿಲ ತೆರೀತದಲ್ಲಿ ಹೋಗ್ತಾರೆ, ರೈಟ್?
ಸಾಧ್ಯತೆ ಅಲ್ಲ. ಆ ಮಾತಿನಲ್ಲಿ ಅವನು ಹೇಳುವಾಗ ಅದು ಬಹಳ ಸ್ಪಷ್ಟವಾಗಿ ನಾವು ಅವನ ಪ್ರತಿಕ್ರಿಯೆ ಬಹಳ ಬೇರೆ ಬೇರೆ ಆಯಾಮಗಳಿಂದ ಫ್ರಮ್ ಡಿಫ್ರೆಂಟ್ ಡೈಮೆನ್ಷನ್ಸ್ ವಿ ಮೇ ಹ್ಯಾವ್ ಟು ಪಾಸಿಬಲಿ ಥಿಂಕ್, ಅದರ ಬಗ್ಗೆ ನಾವು ಯೋಚಿಸ್ಬೇಕು. ಓಕೆ, ನಾವು ಇವಾಗ ಇಂಥ ಸನ್ನಿವೇಶದೊಳಗೆ ಇಂಥ ವಿರೋಧ, ಇಂಥ ವೈರತ್ವ, ಹಗೆತನ ಎಲ್ಲ ಆಗ್ತಾ ಇದೆ ಅಲ್ಲಿ ಆ ಕೊರಿಂಥ ಪಟ್ಟಣದೊಳಗೆ ಇದೆಲ್ಲ ಆಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ಯೇಸು ಸ್ವಾಮಿ ಪೌಲನಿಗೆ ಕನಸಿನಲ್ಲಿ ಬಂದು ಮಾತಾಡ್ತಾರೆ, ರೈಟ್? ಅದು ನಾವು ಯಾವ ವಚನದೊಳಗೆ ನೋಡ್ತೀವ್ರಿ ಅದನ್ನ? 9ನೇ ವಚನದೊಳಗೆ. ಸೊ ಅಲ್ಲಿ ಏನಾಗ್ತದೆ, ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ಅಂತ ಹೇಳಿ ವಾಕ್ಯ ಹೇಳ್ತದೆ. ದರ್ಶನ ಕೊಟ್ಟು ಅವನ ಜೊತೆ ಮಾತಾಡುವಂಥದ್ದನ್ನು ನೋಡ್ತೇನೆ. ಸೊ ಕರ್ತನು ಯೇಸು ಸ್ವಾಮಿ ಪೌಲನ ಜೊತೆಗೆ ರಾತ್ರಿಯಲ್ಲಿ ದರ್ಶನದಲ್ಲಿ ಅವನ ಜೊತೆ ಮಾತಾಡಿದ್ದರ ಪ್ರಭಾವ ಏನಾಯ್ತು? ಪೌಲನ ಜೀವಿತದಲ್ಲಿ, ಪೌಲನ ಸೇವೆಯಲ್ಲಿ ಏನಾಯ್ತು? ಸೊ ಪೌಲನಿಗೆ ಒಂದು ಉತ್ತೇಜನ ಸಿಕ್ತು. ಫಸ್ಟ್ ಇದೇನ್ ಮಾಡ ಅಂತಿದ್ದ, ಅದ್ರಲ್ಲಿಂದ ಪೌಲನಿಗೆ ಒಂದು ಉತ್ತೇಜನ ಸಿಕ್ತು. ಓಕೆ. ಸೊ ಯಾಕಂದ್ರೆ ದೇವ್ರು ಹೇಳತ್ತಾರ ಅವಂಗ ಏನಂದ್ರೆ, ನೀ ಹೆದರ್ಬೇಡ, ನೀ ಏನ್ ಮಾಡತ್ತಿ ಅದನ್ನ ಮಾಡುತ್ತಲೇ ಇರು. ಒಂದ್ ಅವಂಗ ಕಾನ್ಫಿಡೆನ್ಸ್ ಸಿಕ್ತ್ರಿ, ನಾ ಮಾಡತ್ತಿ ಸರಿ ಐತಿ, ಸತ್ಯವಾಗೈತಿ, ಧೈರ್ಯನೂ ಸಿಕ್ತು, ಧೈರ್ಯನೂ ಬಂತು, ಹೊಸ ಧೈರ್ಯ. ಇನ್ಫ್ಯಾಕ್ಟ್ ಓಕೆ ಸಂತೋಷ್, ಅಷ್ಟು ಮಾತ್ರವಲ್ಲ, ಈಗ ಆ ಧೈರ್ಯ ಸಿಕ್ಕಿದ ನಿಂತರ ಒಂದು ಸೇವೆ ಮತ್ತು ಮುಂದುವರಿತು. ಯಾಕಂದ್ರೆ 1 ವರ್ಷ 6 ತಿಂಗಳು ಅಲ್ಲೇ ಇದ್ದು ಟೀಚಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಕಂತಂದ್ರೆ ಬಿಟ್ಟು ಹೋಗ್ಬೋದಿತ್ತು ಅಥವಾ ಏನು ವಿಚಾರ ಮಾಡ್ತಿತ್ತು ಗೊತ್ತಿಲ್ಲ. ಬಟ್ ನೀನ್ ಕೂಡ ಅದೇನೆ ಮಾತಾಡಕ್ ಹೋಗ್ಬೇಡ, ಸೊ ನಿಮ್ ಮುಂದುವರಿತಾನೆ ಇರು, ಮಾತಾಡ್ತಾನೆ ಇರು ಅಂತ ಅನ್ನೋದಕ್ಕೆ ಮತ್ತೆ ಅಲ್ಲಿ ಮುಂದಿನ ಕೆಲಸ ಅಲ್ಲಿದ್ದ ಅವ್ರ ಕೆಲಸ ಮಾಡೋದನ್ನ ನಾವು ನೋಡ್ತೇವೆ, ಉಪದೇಶ ಮಾಡಿದ. ಸೊ ಅಂದ್ರೆ ಅವನು ಅಲ್ಲಿ ಕನ್ಸಿಸ್ಟೆನ್ಸ್, ಒಂದು ಸ್ಥಿರತೆಯಿಂದ ಅಲ್ಲಿ ಮುಂದುವರಿಯೋದಕ್ಕಾಗುವಂತೆ ಮಾಡ್ತು. ಯೇಸು ಸ್ವಾಮಿ ಅವನ ಜೊತೆಗೆ ದರ್ಶನ ಕೊಟ್ಟು ಮಾತಾಡಿದ್ದರಿಂದ. ಓಕೆ, ಯಾ, God let him know that he is not the only person in this who is being accused of, because God said it says that he has many people in this city. ಓಕೆ, ಸೊ ಆತನ ಪರವಾಗಿ ಇನ್ನೂ ಬಹಳ ಜನ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಒಂದು ಅನೇಕ ಸಾರಿ ಸೇವೆಯಲ್ಲಿ ದರ್ಶನದ ನಿಮಿತ್ತ ಅನೇಕ ಸಾರಿ ಅಂದ್ರೆ ಈ ದರ್ಶನ ಬಿಡೋಣ, ಬಟ್ ಅನೇಕ ಸಾರಿ ಸೇವೆಯಲ್ಲಿ ಬಹಳ ಸಮಸ್ಯೆಗಳನ್ನ ಎದುರಿಸುವಾಗ ಈಗ ಯೇಸು ಸ್ವಾಮಿ ಅವನಿಗೆ ದರ್ಶನ ಕೊಟ್ಟು ಮಾತನಾಡಿರುವುದರಿಂದ ಏನಾಯ್ತು, ಅವನಿಗೆ ಸೇವೆಯಲ್ಲಿರುವಂಥ ಸಮಸ್ಯೆಗಳಿಗೆ ಏನಾಯ್ತು? ಸಮಸ್ಯೆಂಕರ್ ಬಂದು ಅಲ್ಲೇ, ಯಾಕಂತಂದ್ರೆ ಅವ್ನು ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಸನ್ ಮುಂದೆ ಅಲ್ಲೆಲ್ಲ ನಿಲ್ಸಾತಾರ. ಓಕೆ, ಬಟ್ ಸಮಸ್ಯೆಂಕರ್ ಏನ್ ನಿಂತಾವಂತಂತಲ್ಲ, ಇಲ್ಲ, ಎದುರಿಸುವಂತ ಹಿಂಸೆ ಇದ್ದೇ ಇರುವುದು. ಬಟ್ ಆ ಯೇಸು ಸ್ವಾಮಿಯ ದರ್ಶನ ಆ ಸಮಸ್ಯೆಗಳಿಗೆ ಎಲ್ಲ ಏನ್ ಮಾಡ್ತಾರೆ? ಫಸ್ಟ್ ಇಲ್ಲ, ದೇವ್ರ ಅವನಿಗೊಂದು ಪ್ರಾಮಿಸ್ ಮಾಡತ್ತಾರ್ರಿ, ಏನಂದ್ರೆ ಯಾರು ನಿನ್ ಮೇಲೆ ಬಿದ್ದು ಏನು ಕೇಡು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಸೊ ಅದೊಂದು ವರ್ಡ್ ಏನೈತಲ್ರಿ, ಅವನೊಳಗ ಒಂದು ಬಹಳ ಎಷ್ಟರ ಮಟ್ಟಿಗೆ ಧೈರ್ಯವಂತ ತುಂಬಿಸಿರ್ಬೋದಂದ್ರಿ, ನಾ ಏನ್ ಮಾಡಿದ್ರು ಯಾರು ನನಗೆ ಸೊ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಾ ಸಮಸ್ಯೆ. ಅದೇ ಅವ್ನು ಎಷ್ಟು ಏನಂತಂದ್ರೆ ಬೇಸರ ಆಗಿದ್ನಲ್ಲ, ಈ ದರ್ಶನದಿಂದ ಮತ್ತಷ್ಟು ಬಲಗೊಳ್ತಾನ್ರಿ, ಬಲಗೊಂಡು ಬಲ ಹೊಂದುತ್ತಾನೆ. ಬಲ ಹೊಂದು ಏನಂತಂದ್ರೆ ಮತ್ತಿಷ್ಟು ಧೈರ್ಯವಾಗಿ ಏನಂತಂದ್ರೆ ದೇವರಿಗೆ ಇಂದು ದೇವರ ಒಂದು ಕಾರ್ಯದಲ್ಲಿ ಸೇವೆಯಲ್ಲಿ ಇನ್ನು ಧೈರ್ಯದಿಂದ ಮುಂದೆ ಸಾಕ್ತಾನೆ. ಆಮೇಲೆ ಇನ್ನೊಂದೇನ್ ನೋಡ್ಬೋದು, ಫಸ್ಟ್ ಇಲ್ಲೇ ದೇವ್ರ ಮುಂದಾಗುವುದನ್ನ ಪೌಲನಿಗೆ ದರ್ಶನದ ಮೂಲಕ ಈಗ ಹೇಳತ್ತಾರ್ರಿ. ಕರೆಕ್ಟ್. ಸೊ ಏನಂದ್ರೆ ಅವ್ನ ಮುಂದೆ ಅವನ ಮೇಲೆ ಬಿದ್ದ ಅವನನ್ನ ಕೋಟಿಗೆ ಕರ್ಕೊಂಡು ಹೋಗ್ತಾರ, ಬಟ್ ಅದನ್ನ ದೇವ್ರ ಮುಂಚೆನೆ ಪ್ರಿಪೇರ್ ಮಾಡಾದ್ ಬಿಟ್ಟಾರ್ರಿ ಅವ್ರು. ಯಾ ಸೊ ಇನ್ಫ್ಯಾಕ್ಟ್ ಆ ಸಿದ್ಧತೆ ಇರೋದ್ರಿಂದ ಅವನಿಗೆ ಭಯ ಇಲ್ಲ, ಬೇಕಾಗಿಲ್ಲ, ಇಲ್ಲ ಅವಶ್ಯಕತೆ ಇಲ್ಲ, ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಅಷ್ಟು ಮಾತ್ರವಲ್ಲ, ಈಗ ನೀ ಸೇವೆ ಮಾಡ್ತಾ ಇರುವಾಗ ದೇವ್ರು ನಿನ್ನ ಜೊತೆಗೆ ಮಾತನಾಡಿ ಇದನ್ನ ಮಾಡ್ತಾ ಇದೆಯಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ ಅಂತ ಹೇಳುವಾಗ, ಇನ್ಫ್ಯಾಕ್ಟ್ ಇನ್ನೊಂದು ಮಾತಿನಲ್ಲಿ ಕರ್ತನ ಹೇಳಿದ್ದದೆ, ಏನಂತ? ಬಟ್ ಈ ಸೇವೆಯಲ್ಲಿ, ಕೊರಿಂಥ ಪಟ್ಟಣದ ವಿರೋಧಗಳ ಮಧ್ಯದಲ್ಲಿರುವಂತ ಈ ಸೇವೆಯಲ್ಲಿ ಸ್ಪೆಷಲ್ ಆಗಿ ದರ್ಶನ ಕೊಟ್ಟು, ಈ ಪಟ್ಟಣದಲ್ಲಿ ನನ್ಗಾಗಿ ಇನ್ನೂ ಬಹಳ ಮಂದಿ ಇದಾರಪ್ಪ, ಈ ಸೇವೆ ಬಿಡಾಕ್ ಹೋಗ್ಬೇಡ, ಇಲ್ಲಿ ಮುಂದುವರಿ ಅಂತ ಅಂದ್ರ, ಅದು ಸ್ವಾಭಾವಿಕವಾಗಿ ನಾವು ಮಾಡ್ತಾ ಇರುವಂತ ಸೇವೆಯಲ್ಲಿ ಯಾರಿದ್ದಾರೋ ಇಲ್ವೋ, ಎರಡನೇ ಮಾತು ದೇವ್ರು ನನ್ನ ಸಂಗಡ ಅದಾನಪ್ಪ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಯ್ತು. ಹೌದಿಲ್ಲ?
ಅನೇಕ ಸಾರಿ ಯಾರು ನಮ್ಮ ಸಪೋರ್ಟು, ಯಾರು ನಮ್ಗಾಗಿದ್ದಾರಂತ ನಾವು ವಿಚಾರ ಮಾಡೋದಕ್ಕಿಂತ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ತಾನೇ ದೇವರು ಕನ್ಫರ್ಮ್ ಮಾಡುವಾಗ, ದರ್ಶನ ಕೊಟ್ಟು ಕನ್ಫರ್ಮ್ ಮಾಡುವಾಗ, ವಿರೋಧ ಬರಲಿ, ಹಿಂಸೆ ಬರಲಿ, ಒಂದು ವೇಳೆ ಗೊಂದಲಗಳಾಗ್ಲಿ, ಗಲಿಬಿಲಿಗಳಾಗ್ಲಿ, ಏನು ದೇವ್ರು ನನ್ನ ಕೂಡ ಮಾತಾಡಕತ್ತಾನೆ, ಇದನ್ನು ಮುಂದುವರಿಸು, ಇದನ್ನು ಮಾಡು, ನಾನು ನಿನ್ನ ಸಂಗಡ ಅದೇನಂತ ಹೇಳುವಾಗ ಇನ್ನೂ ಧೈರ್ಯ ಬರ್ತದೆ. ಓಕೆ, ಸೊ ಇದು ಸಾಧ್ಯ. ಏನಂದ್ರೆ ಪೌಲನ ಒಂದು ಸೇವೆಯಲ್ಲಿ ಕರ್ತನ ಇದನ್ನ ಹೇಳಿದಾಗ ಪೌಲನಿಗೆ ಗೊತ್ತಿರದ ಒಂದು ಸಂಗತಿ ದೇವ್ರು ಹೇಳ್ತಾನೆ. ಏನದು? ಯೇಸು ಸ್ವಾಮಿ ಹೇಳ್ತಾರೆ, ಏನದು? ಇನ್ನೂ ಜನ ನನ್ಗೆ ಗೊತ್ತಿದ್ದವ್ರು ಇಲ್ಲಿ ಊರ್ನಾಗ ಅದಾರ. ಯಾರವರು? ಇಲ್ಲ ಯಾರವರು? ಯಾವ ತರದ ಜನ ಅವರು? ನಂಬುವಂತ ಅನ್ಯರು. ಅವರು ಅದ್ರ ಅನ್ಯರ ಕರೆ. ಆದ್ರೆ ಅವರು ಏನ್, ಅವ್ರ ಬಗ್ಗೆ ನಾವು ಏನ್ ತಿಳ್ಕೊತೀವಿ? ಯೇಸು ಸ್ವಾಮಿ ಹೇಳಿರೋ ಪ್ರಕಾರ ಏನ್ ತಿಳ್ಕೊತೇವೆ ನಾವು ಅವ್ರ ಬಗ್ಗೆ? ಏನ್ ತಿಳ್ಕೊತೇವೆ ನಾವು? ಕ್ರಿಸ್ತನನ್ನ ನಂಬುವಂತ ಜನರು. ಅವರು ಕ್ರಿಸ್ತನನ್ನ ನಂಬುವಂತವರು, ನಂಬುವುದಕ್ಕಾಗಿ ಮನಸ್ಸುಳ್ಳವರು, ಆಶೀರ್ವಾದ ಪಾತ್ರ ವ್ಯಕ್ತಿ, ಆಶೀರ್ವಾದ, ಪರ್ಸನ್ಸ್ ಆಫ್ ಪೀಸ್, ರೈಟ್? ಪರ್ಸನ್ಸ್ ಆಫ್ ಪೀಸ್. ದೇರ್ ಆರ್ ಸ್ಟಿಲ್ ಪೀಪಲ್ ವೇಟಿಂಗ್, ಇನ್ನೊಂದು ರಕ್ಷಣೆ ಹೊಂದೋದಾಗ್ತದೆ, ಟು ಗೆಟ್ ಸೇವ್ಡ್, ರೈಟ್? ಟು ಗೆಟ್ ಸೇವ್ಡ್ ದೇರ್ ಆರ್ ಸ್ಟಿಲ್ ಪೀಪಲ್ ವೇಟಿಂಗ್. ಓಕೆ, ಸೊ ಅಂಥವ್ರು ಇದ್ದಾರೆ. ಸೊ ಅನ್ನುವಾಗ ವಾವ್, ಎಂಥ ವಿಶೇಷವಾದ ಕಾರ್ಯ ಅಲ್ಲ? ಸೊ ಪ್ರಭಾವ ಬೀರ್ತು. ದೇವರ ಒಂದು ಸಂಗಡ ಮಾತನಾಡಿದಾಗ ವಿಶೇಷವಾಗಿ ಪೌಲನ ಸೇವೆಯಲ್ಲಿ ಅದೊಂದು ಪ್ರಭಾವ ಬೀರ್ತು. ಆದರೆ ಇಲ್ಲಿ ನಾವು ನೋಡೋಣ, ಏನಂದ್ರೆ ಒತ್ತಡಗಳನ್ನು ಪೌಲ ಎದುರಿಸ್ತಾ ಇದ್ದಾನೆ. ಟೆನ್ಷನ್ ಇದು ಅಲ್ಲ, ಹೋರಾಟ, ಟೆನ್ಷನ್ನು, ವಿರೋಧ. ಬಟ್ ಈ ಹೋರಾಟ, ಈ ಟೆನ್ಷನ್, ಇದನ್ನೆಲ್ಲ ಪೌಲ ತನ್ನ ಇಮೋಷನ್ಸ್ ಮೇಲೆ, ತನ್ನ ಭಾವನೆಗಳ ಮೇಲೆ ಪ್ರಭಾವ ಬೀರ್ತವೆ, ರೈಟ್? ಹೆಂಗೆ ಅದನ್ನು ನಿಭಾಯಿಸ್ತಾನೆ ಅವನು? ಹೌ ಡಸ್ ಹಿ ಕೋಪ್ ಅಪ್ ವಿತ್ ದಿಸ್ ಇಮೋಷನಲ್ ಸ್ಟ್ರೆಸ್? ಏನ್ ಮಾಡ್ತಾನೆ ಅವನು? ಹೆಂಗೆ ಹೌ ಡಸ್ ಹಿ ಹ್ಯಾಂಡಲ್ ದಿಸ್ ಥಿಂಗ್ಸ್? ಅಲ್ಲಿ ನಾವು ಇಲ್ಲಿ ನೋಡ್ತೇವೆ ಏನಂತಂದ್ರ ಅವನು ಅಲ್ಲಿ ಬಹಳ ಬೇಸರಗೊಂಡು ಬಿಟ್ಟಿರ್ತಾನ. ಓಕೆ, ಎಲ್ಲೇ ಅವ್ರಿಗೆ ಮಾತು ಕೇಳಲಾರ್ದ ಅವ್ರು ವಿರೋಧಿಸಿದ್ರ, ನಿಮ್ ಜವಾಬ್ದಾರಿ ನೀವು ಅಂತ ಹೇಳಿ. ಓಕೆ, ಈ ಸಾಧ್ಯತೆನೂ ಉಂಟು. ಏನಂತಂದ್ರ ಅಂದಿನಿಂದ ಅವ ಶುದ್ಧ ಮನಸ್ಸುಳ್ಳವನಾದ ಅನ್ನ ಜನರ ಬಳಿಗೆ ಹೋಗ್ತೇನಂತ ಹೇಳಿದ. ತೀತ ಯುತ್ಸನ್ ಎಂಬುವಂತ ವ್ಯಕ್ತಿ ಮನೆಗೆ ಹೋಗ್ತಾನಂತ ಹೇಳ್ತೇನೆ. ಮೋಸ್ಟ್ ಪ್ರಾಬ್ಲಿ ಕೆಲವೊಂದ್ ಸಾರಿ ಈ ರೀತಿ ಅಸ್ವಸ್ಥ ಆಗಿ ಬೇಸರಗೊಂಡಿರುವಂತ ಪರಿಸ್ಥಿತಿ ಒಳಗೆ ನಮ್ಮಂತ ಗುರ್ತಿರುವಂತ ಜನರ ಕಡೆ ಹೋಗುವಾಗ ಸಾಧ್ಯತೆ ಅಂದ್ರೆ ಅದ ಸ್ವಲ್ಪ ಸಾಂತ್ವನ ಅಥವಾ ಚೇಂಜಸ್ ಅಥವಾ ಬಲಗೊಳ್ಳಕ್ ಸಾಧ್ಯ ಆಕೈತಿ. ಫಸ್ಟ್ ಈ ಸಮಸ್ಯೆ, ಟೆನ್ಷನ್ಗಳು ಭಾಳ ಅದಾವ್ರಿ ಅವಂಗೆಲ್ಲ ಸೇವೆ ಕುರಿತು. ಹೌದು. ಬಟ್ ಇಂಥ ಒಂದು ಪರಿಸ್ಥಿತಿ ಒಳಗೆ ದೇವ್ರು ಅವ್ನಿಗೊಂದು ಗುಡ್ ಸ್ಟಾರ್ಟ್ ಕೊಡತ್ತಾರ್ರಿ, ರೈಟ್? ಯಾಕಂದ್ರೆ ಈಗ ಸೇವಾ ಕ್ಷೇತ್ರದೊಳಗ ಅನೇಕ ಜನರು ಇನ್ನೂ ನಂಬ್ತಾ ಹೋಗುವಾಗ ನಮಗೈತಲ್ರಿ ಸೇವೆ ಮೇಲೆ ಇನ್ನೂ ಆಸಕ್ತಿ ಇನ್ನೂ ಹೆಚ್ಚುತ್ತಾ ಹೋಗ್ತದೆ. ದೇವರ ಪ್ರಭಾವದ ಕಾರ್ಯಗಳನ್ನ ನಾವು ನೋಡುವಾಗ ಸೊ ಅದ ಏನ್ ಇವೆರಡು ಸಮಸ್ಯೆಗಳೇನದಾವಲ್ಲ ಒಂದು ಸೈಡ್ ಇಟ್ಬಿಡ್ತೇವೆ. ಯಾ, ಬಟ್ ಇಲ್ಲಿ ನೋಡ್ರಿ, ಆಕ್ಚುಲಿ ತಿರಸ್ಕಾರ ಮಾಡಿದ ಕೂಡ ಅವನು ಬಹಳ ಪ್ರೀತಿಯಿಂದ, ಆಯ್ತು ಸಹೋದರರೇ, ನೀವು ನಮ್ಮನ್ನ ತಿರಸ್ಕರಿಸಿದ್ದಕ್ಕಾಗಿ ಬಹಳ ವಂದನೆಗಳು. ಸೊ ಅವನೇನ್ ಮಾಡ್ತಾನೆ ಅಲ್ಲಿ? ರೀತಿ ಮಾಡೋದಿಲ್ಲ. ಏನ್ ಮಾಡ್ತಾನ? ಸಿಟ್ಟಿನಿಂದ ಜನರನ್ನ ತಿರಸ್ಕರಿಸಿಲ್ಲ, ಕರೆಕ್ಟ್ ಅಲ್ಲ? ಡೈರೆಕ್ಟ್ ಅವ್ರು ರಿಜೆಕ್ಟ್ ಮಾಡಿದ್ರೆ ನಾನು ರಿಜೆಕ್ಟ್ ಮಾಡ್ತಾನೆ, ಹೋಗುತ್ತಾಗಂತ. ಯಾಕಂದ್ರೆ ಬಾಳ ಅಲ್ಲಿ ನಾವು ಗಮನಿಸ್ತೇವೆ, 4ನೇ ವಚನ ಮೇಲ್ ನೋಡಿದ್ರ ಅಂತಂದ್ರೆ ಯಹೂದ್ರ ಗ್ರೀಕರ ಒಟ್ಟಿಗೆ ಚರ್ಚಿಸಿ ದಿನಾಲು ಮಾಡ್ತಿದ್ದ. ಮಸ್ತ್ ಅದ ಅಷ್ಟೇ ಅಲ್ದ ಇದಾದ ಕೂಡ ಇದು ಮಾಡಾಕತ್ತೆ, ನೀವು ಕೇಳತ್ತಿಲ್ಲ ಅಂತಂದ್ರೆ ಫುಲ್ ಬೇಸರ ಬಿಟ್ಟ ಅವ್ರ ವಿಷಯದಲ್ಲಿ. ನಾವು ಇಮೋಷನ್ಸ್ ನೋಡ್ರಿ, ಸ್ಟ್ರೆಸ್ ಹೆಂಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅವ್ನ ಜೀವಿತದ. ಓಕೆ, ಅಷ್ಟು ಮಾತ್ರವಲ್ಲ, ಈ ವಿವಾದವನ್ನ ಅವನು ಮುಖಾಮುಖಿ ಎದುರಿಸ್ತಾನೆ. ಡು ನೋಟಿಸ್ ದಟ್? he doesn't hide, run away ಅಲ್ಲ, ಓಡಿ ಹೋಗುದಿಲ್ಲ ಸಮಸ್ಯೆಯಿಂದ, ರೈಟ್? he does not hide from that, run away from that. ಅದರ ಮುಖಾಮುಖಿಯಾಗಿ ಅದನ್ನ ಎದುರಿಸ್ತಾನೆ. ಅದ್ರ ಜೊತೆಗೆ ನಾವು ನೋಡಿದ ಹಾಗೆ ಅನ್ಯರ ಕಡೆಗೆ ತಿರುಗ್ತಾನೆ, ರೈಟ್? ಬಾಗಿಲು ತೆರೆದಿದೆ, ಕೊಯ್ಲಿಗೆ ಬಂದಿದೆ ಬೆಳೆ, ಅವ್ರ ಕಡೆ ಹೋಗ್ತೇನೆ, ಸಿದ್ಧವಾಗಿದೆ. ಓಕೆ, ಸೊ ಸಮಯ ಮತ್ತು ಕ್ಷೇತ್ರ ಬದಲಾಯಿಸ್ಬಿಟ್ಟ.
ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟ ಅವನು. ಓಕೆ, ಇಲ್ಲಿ ನಂಗೆ ಅಯ್ಯೋ ತಿರಸ್ಕಾರ ಆಯಿತು, ಇನ್ಮೇಲೆ ನಾನು ಸೇವೆನೇ ಮಾಡೋದಿಲ್ಲ, ನಾನು ಹೆಂಗೆ ರಿಜೆಕ್ಟ್ ಮಾಡಿದ್ರು, ನನಗೆ ಹೆಂಗೆ ಇನ್ಸಲ್ಟ್ ಮಾಡಿದ್ರು, ಎಲ್ಲರ ಎದುರಿಗೆ ಹಿಂಗೆಲ್ಲ ಮಾತಾಡಿದ್ರು, ಇನ್ಮೇಲೆ ನಂದು ರೆಪ್ಯುಟೇಷನ್ ಹಾಳಾಯಿತು. ಇಲ್ಲ, ಒಂದು ಬಾಗ್ಲ ಮುಚ್ಚಿದ್ರೆ ಇನ್ನೊಂದು ಬಾಗ್ಲ ತೆರೀತದ, ಎಲ್ಲಿ ಬಾಗ್ಲ ತೆರೆದದ ಅಲ್ಲಿ ಹೋಗಿ ಸೇವೆ ಮಾಡುವಂತ ನಿರ್ಧಾರ ಮಾಡ್ತಾನೆ. ಮತ್ತು ತನ್ನ ಭಯವನ್ನ, ಆತಂಕವನ್ನ, ಚಿಂತೆಯನ್ನ, ಒತ್ತಡಗಳನ್ನ ಯಾರ ಕಡೆ ಅವು ಎಲ್ಲ ಪರಿಹಾರವಾದ? ದೇವ್ರ ಕಡೆ. ಹೆಂಗೆ? ಯಾಕಂತ ಸ್ಪಷ್ಟವಾಗಿ ದೇವರಲ್ಲಿ ದರ್ಶನ ಕೊಟ್ಟಾಗ Yes. ಹೇಳ್ತಾನ, ಆಹಾ. ನೀನ್ ಸುಮ್ನಿರ್ದೆ ಮಾತನಾಡ್ತಾ ಇದ್ರೆ ನಿನ್ನೊಂದಿಗೆ ನಾನು ಇದ್ದೇನೆ, ಹೆದರ್ಬೇಡ ಅಂತ ಸ್ಪಷ್ಟ ವಾಕ್ಯ ಎಲ್ಲ ಐತಿ. ಓಕೆ, ಸೊ ಹಾಗಿದ್ದೆಲ್ಲ ಅವನ ಹೆದರಿಕೆ, ಆತಂಕಗಳನ್ನ ದೇವ್ರ ಮುಂದೆ ಹಂಚ್ಕೊಂತಿದ್ದ, ದ್ಯಾಟ್ಸ್ ರೈಟ್. ಓಕೆ, ಪ್ರಾರ್ಥನೆ ಮೂಲಕವಾಗಿ ತಿಳಿಸ್ತಿದ್ದ, ದೇವ್ರ ಅದನ್ನು ಬಲಪಡಿಸೋದಕ್ಕಾಗಿ. ಎಸ್ ಎಸ್, ನನಗನ್ನಿಸ್ತದೆ ಪಾಸ್ಟರ್, ಆ್ಯಕ್ಚುಲಿ ಅಫ್ಕೋರ್ಸ್ ದಿಸ್ ಈಸ್ ರೈಟ್. ಬಟ್ ಇನ್ನೊಂದು, ಅಲ್ಲಿ ಹೇಳಿದ ತಕ್ಷಣ ಅವನು ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವಂಥ ತೀತಯುಸ್ತ ಅಲ್ಲಿ ಅವ್ರ ಮನೆಗೆ ಹೋಗ್ತಾನೆ. ಎಸ್, ಅಲ್ಲಿ ಅದಾದಮೇಲೆ ಅಫ್ಕೋರ್ಸ್ ನಾವು ನೋಡ್ತೇವೆ, ಯಾರು ಕ್ರಿಸ್ಪ ಅವರೆಲ್ಲ ದೀಕ್ಷಾಸ್ನಾನ, ಅಂದರೆ ದೇವರನ್ನು ನಂಬಿದ ಮಕ್ಕಳ ಜೊತೆಗೆ ಆತನು ಇದ್ದು ಏನಂತಂದ್ರೆ ಅನೇಕ ರೀತಿಯಲ್ಲಿ ಒಂದು ವೇಳೆ ಆದರಣೆಯನ್ನು, ಅವರಿಂದ ಪ್ರಾರ್ಥನೆ ಒಂದು ಫಲವನ್ನು ಹೊಂದಿಕೊಂಡಿರಬೇಕು ಎಂಬುದಾಗಿ ನನಗನ್ನಿಸ್ತದೆ. ಓಕೆ ಓಕೆ, ಇದಾದ್ಮೇಲೆ ಏನಂತಂದ್ರೆ ಅಫ್ಕೋರ್ಸ್ ಕರ್ತನು ದರ್ಶನವನ್ನು ಕೊಡ್ತಾನೆ. ಅದರಲ್ಲಿ ಮತ್ತಿಷ್ಟು ಏನಂತಂದ್ರೆ ಬಲ ಹೊಂತಾನೆ. ಬಟ್ ಒಂದು ಬಹಳ ಸ್ಪಷ್ಟ, ನಿಜವಾಗ್ಲೂ ಅವನಿಗಿದ್ದಂತ ಆತಂಕ, ತಿರಸ್ಕಾರ, ಬೇಸರಿಕೆ ಎಲ್ಲ ಪರಿಹಾರ ಕಂಡದ್ದು ಮಾತ್ರ ಕ್ರಿಸ್ತನಲ್ಲಿ ಅಲ್ಲ. ಹಿ ಫೌಂಡ್ ಪೀಸ್ ಅಂಡ್ ಸೊಲ್ಯೂಷನ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಕರ್ತನ ಬಂದು ಅವನ್ ಹೂ ಅಂಡರ್ಸ್ಟುಡ್ ಹಿಸ್ ಪ್ರಾಬ್ಲಮ್ಸ್, ಅವನ ಸಮಸ್ಯೆ ಯಾರು ಅರ್ಥ ಮಾಡ್ಕೊಂಡ್ರು? ಕ್ರಿಸ್ತನ್ ಅರ್ಥ ಮಾಡ್ಕೊಂಡ್ರಲ್ಲ. ಎಂತ ಟೆನ್ಷನ್ದೊಳಗೆ ಅದಾನಂತ ಒಂದು ವೇಳೆ ಅವ್ನ ಟೀಮ್ ಮೆಂಬರ್ಸ್ ಅರ್ಥ ಮಾಡ್ಕೊಂಡಿರ್ಲಿಕ್ಕಿಲ್ಲ. ಓಕೆ, ಬಟ್ ಸಂಬಡಿ ಅಂಡರ್ಸ್ಟುಡ್. ನಂಗೆ ಅನಿಸ್ತೈತಿ ಒಂದು ಇಂಥ ಚಿಂತೆ, ಇಂಥ ಒತ್ತಡ ಎಲ್ಲ ಇರೋದ್ ನಿಂತ್ರ ಆತನ ಮಾತು ಹೇಳ್ತಾನಲ್ಲ, ಈ ಟಾಪಿಕ್ ಅಲ್ಲ, ಬಟ್ ಸ್ಟಿಲ್ ಯಾವ ವಿಷಯದಲ್ಲೂ ಚಿಂತೆ ಮಾಡದೆ ಯಾವಾಗ್ಲೂ ಕೃತಜ್ಞತೆ ಸಲ್ಲಿಸಿದಾಗ ನೀ ಮಾಡ್ತಾ ಇರ್ರಿ ಆ ಕೆಲಸ ಇದು ಮಾಡ್ತಾ ಇದ್ದ ಅನುಭವ ಯಾವಾಗ್ಲೂ. ಸೊ ಇಲ್ಲಿ ಈಗ ನಾವು ಈ ಒಂದು ಚರ್ಚೆಯಲ್ಲಿ ಮುಂದುವರಿಸುವಂತೆ, ಪೌಲನೊಂದಿಗೆ ದೇವರು ದರ್ಶನ ಮುಖಾಂತರ ಮಾತನಾಡಿದ. ಹೌದ್ರಾ? ನಮ್ ಸಂಗಡ ದೇವರು, ಓಕೆ, ನಮ್ ಸಂಗಡ ದೇವರು ಹೇಗೆ ಮಾತಾಡ್ತಾನೆ? ದೇವ್ರು ಮಾತಾಡ್ತಾನೆ. ನಾವು ನಂಬಿರುವಂತ ದೇವರು ಮಾತನಾಡ್ತಾನೆ. ಅವನು ಮೌನ ವ್ರತವನ್ನ ಸ್ವೀಕರಿಸಿಲ್ಲ. ಅವನು, ನಾವು ನಂಬಿರುವಂತ ದೇವರು ಜೀವಿಸುವಂತ ದೇವರು, ಆತನ ಮಾತನಾಡುವಂತ ದೇವರು. ಹೇಗೆ ಮಾತಾಡ್ತಾರೆ? ದೇವರು ವಿಧ ವಿಧವಾಗಿ ಮಾತಾಡ್ತಾರೆ ಪಾಸ್ಟರ್. ಒಬ್ಬ ನಿರ್ದಿಷ್ಟವಾಗಿ ಇದೇ ರೀತಿ ಅಂತ ಹೇಳಿ ಒಂದು ಎಕ್ಸಾಂಪಲ್ ದೇವರ ವಾಕ್ಯದ ಮೂಲಕ, ಬೈಬಲ್ ಮುಖಾಂತರವಾಗಿ ದೇವ್ರು ನಿಮ್ ಸಂಗಡ ಮಾತಾಡ್ತಾನೆ. ಓಕೆ, ದೇವ ಸೇವಕರ ಮುಖಾಂತರ, ದೇವ್ರ ಸೇವಕರ ಮುಖಾಂತರ ದೇವ್ರು ಮಾತಾಡ್ತಾನೆ. ಓಕೆ, ಕೆಲವೊಂದ್ಸಾರಿ ಪರಿಸ್ಥಿತಿಗಳ ಮೂಲಕನೂ ದೇವ್ರು ಮಾತಾಡ್ತಾನೆ. ಸರ್ಕಮ್ಸ್ಟಾನ್ಸಸ್, ಈ ಪರಿಸ್ಥಿತಿಗಳನ್ನ ತರೋದ್ರ ಮೂಲಕ ನಮ್ಗೆ ಅರ್ಥ ಮಾಡೋದಕ್ಕೂ ತಿಳಿಸೋದಕ್ಕೂ ಬಯಸ್ತಾನೆ. ಓಕೆ, Through people. ಜನರ ಮುಖಾಂತರನು. ಓಕೆ, ಥ್ರೂ ಪೀಪಲ್ ಆಲ್ಸೋ ಗಾಡ್ ಸ್ಪೀಕ್ಸ್. ನಿಮಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆಯಾ ದೇವ್ರು ನಿಮ್ ಸಂಗಡ ಮಾತಾಡಿರುವಂತ? ಎಸ್, ಪ್ರಾರ್ಥನೆಗಳು ಮಾಡುವಾಗ, ಆತನೊಟ್ಟಿಗೆ ಸಮಯವನ್ನು ಕಳೆಯುವಾಗ, ಓಕೆ, ಸೊ ದೇವರು ನನ್ನೊಟ್ಟಿಗೆ ಮಾತಾಡಿರುವಂತದ್ದು. ಓಕೆ, ಪ್ರಾರ್ಥನೆಯ ಸಮಯದಲ್ಲಿ ದೇವರು ವಾಕ್ಯ ಓದುವಂತ ಸಮಯದಲ್ಲಿ, ದೇವ್ರ ವಾಕ್ಯದ ಅಧ್ಯಯನ ಮಾಡುವಂತ ಸಮಯದಲ್ಲಿ, ಓಕೆ, ಆ ವಾಕ್ಯದ ಮೂಲಕ ಹೆಚ್ಚಾದ ಸಮಯದಲ್ಲಿ ನಾನು ಕೂಡ ಮಾತನಾಡಿದ್ರು ಅಂತ. ಓಕೆ, ಅಫ್ಕೋರ್ಸ್ ಪ್ರಾರ್ಥನೆಗಳ ಮುಖಾಂತರ ನಾವು ಅನೇಕರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅದಕ್ಕೆ ಸದುತ್ತರವನ್ನು ಏನಂತ ಕೊಟ್ಟಿದ್ದಾನೆ. ಅಫ್ಕೋರ್ಸ್ ದೇವರ ವಾಕ್ಯಗಳ ಮುಖಾಂತರ ಆತನ ಸ್ಪಷ್ಟ ಒಂದು ನಿರ್ದೇಶನವನ್ನು ಕೊಡೋದ್ರ ಮುಖಾಂತರ, ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ಏನಂತಂದ್ರೆ ಯು ಗೋ ದಿಸ್ ವೇ ಅನ್ನುವಂಥ ರೀತಿಯಲ್ಲಿ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ದೇವರು ತನ್ನ ವಾಕ್ಯಗಳಿಂದ ಮಾತನಾಡ್ತಾರೆ. ಸಾಕ್ಷಿ, ಹೌ ಡಸ್ ಗಾಡ್ ಸ್ಪೀಕ್ ವಿತ್ ಯು ಇನ್ ದ, ಈಗ you said through people antele, how? Through people, because now during this lockdown we are daily having family Bible study. Okay, So they're all listening to everybody's thoughts and all. Some of them mean a lot. Okay. So I feel God speaks to me through. okay. ನಾವು ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇಸ್ ಅಥವಾ
ಹಂಗೆ ಪ್ರತಿದಿನ ಆಸ್ ಅ ಫ್ಯಾಮಿಲಿ ಈಗೇನೋ ಬೈಬಲ್ ಸ್ಟಡಿ ಈ ಥರ ಮಾಡ್ತಾ ಇದ್ದೇವೆ. ಅದು ವಿ ಹ್ಯಾವ್ ಬಿನ್ ಡೂಯಿಂಗ್ ಫಾರ್ ಸಮ್ ಟೈಮ್ ಅಲ್ಲ, ಕ್ವೈಟ್ ಸಮ್ ಟೈಮ್ ನಾವು ವಿ ಹ್ಯಾವ್ ಬಿನ್ ಡೂಯಿಂಗ್. ಇವರು ಹಾಸ್ಟೆಲ್ನಿಂದ ಬಂದಾಗಿನಿಂದ ಎವ್ರಿ ನೈಟ್ ವಿ ಟೇಕ್ ಟೈಮ್ ಟು ಸಿಟ್ ಆ್ಯಂಡ್ ಡಿಸ್ಕಸ್ ಗಾಡ್ಸ್ ವರ್ಡ್. ಸೊ ಅದು ಐ ಥಿಂಕ್ ಇಸ್ ಮಿನಿಸ್ಟ್ರಿಂಗ್. ಸೊ ಗಾಡ್ ಈಸ್ ಸ್ಪೀಕಿಂಗ್ ಲೈಕ್ ದಟ್. ಫಸ್ಟ್ ಕೆಲವೊಂದು ಸಂಗತಿಗಳನ್ನು ನೋಡುವಾಗ, ನಾ ದಾರಿಯೊಳಗೆ ಹೋಗುವಾಗ ಬರುವಾಗ ಸಂಗತಿಗಳ ಮೂಲಕನೂ ದೇವರು ನನ್ನೊಟ್ಟಿಗೆ ಮಾತನಾಡ. ಸಂಗತಿಗಳಂದ್ರೆ ಸರ್ಕಮ್ಸ್ಟೆನ್ಸಸ್ ಅಥವಾ ಪರಿಸ್ಥಿತಿಗಳ ಅಥವಾ ಯಾವುದೋ ಕೆಲವು ವಿಷಯಗಳು, ಕೆಲವೊಂದು ವಿಷಯಗಳನ್ನು ನೋಡುವಾಗ, ಉದಾಹರಣೆಗೆ ಈಗ ನಮ್ದು ಮನೆ ಮುಂದೆ ನಾನು 3 ಗಿಡಗಳು ಇಟ್ಟಿನ್ರಿ. ಅದ್ರ ಒಂದು ಗಿಡ ಬಾಡಿ ಹೋಗೈತಿ, ಒಂದು ಗಿಡ ಬೆಂಡ್ ಆಗೈತ್ರಿ, ಮುರಿದೈತಿ. ಹಿಂಗ ಇನ್ನೊಂದು ಗಿಡ ಹಚ್ಚ ಹಸರು ಐತಿ, ಫಲ ಇಲ್ರಿ ಅದನ್ನ. ಸೊ 3 ನೋಡುವಾಗ ದೇವ್ರು ನನ್ನೊಟ್ಟಿಗೆ ಏನ್ ಮಾತಾಡತ್ತಾನಂದ್ರ, ಈ ಗಿಡ ಬಾಡಿ ಹೋಗೈತಿ, ಈಗ ಅದು ಚಿಗುರು ಓಡಿಸ್ಬೇಕಂದ್ರ ಅದು ನನ್ನ ಕೈಯಲ್ಲಿ ಸಾಧ್ಯ ಇಲ್ರಿ, ದೇವ್ರ ಚಿಗುರು ಓಡಿಸ್ತಾನ. ಅದು ನನ್ನ ವಿಷಯದೊಳಗೆ ಏನ್ ಮಾತಾಡತ್ತಂದ್ರ, ಒಂದ್ ವೇಳೆ ನಾನು ಒಣಗಿ ಹೋಗಿದ್ದೆ ಅಂದ್ರೂ ನನ್ನನ್ನು ಈ ದಿವಸ ಚಿಗುರು ಓಡಿಸಿದ್ದ ಆತನೇ ಅಂತಂದೇಳಿ ಆ ಒಂದು ಗಿಡಗಳ ಮೂಲಕ ದೇವ್ರ ನನ್ನೊಟ್ಟಿಗೆ ಮಾತನಾಡಿದ್ದೆ. ಅದನ್ನ ಅಬ್ಸರ್ವ್ ಮಾಡುವಾಗ ಗ್ರೇಟ್. ಸೊ ಆಕ್ಚುಲಿ ನಾವು ನೋಡುವಾಗ ಇಲ್ಲಿ ಅನೇಕರು ಕಮೆಂಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಬಲ್ವೀರ್ ಸಿಂಗ್ ಅವ್ರು ಹೇಳ್ತಾ ಇದ್ದಾರೆ ಸಪ್ನಾ ಅಂದ್ರೆ ಕನಸು. ಓಕೆ, ಯಾವುದೋ ಹುಡುಗಿ ಹೆಸರಲ್ಲ, ಪಾಸ್ಟರ್ ಮುಖಾಂತರ, ದೇವ್ರ ವಾಕ್ಯದ ಮುಖಾಂತರ ಅಂತ ಹೇಳಿ. ಅರುಣ್ ಶ್ರೀಧರ್ ಕನಸು ಮುಖಾಂತರ. ಆಮೇಲೆ ಸಂಜೀವ್ ವಾಡಿನ್ ಅವ್ರು ಹೇಳ್ತಾ ಇದ್ದಾರೆ ಬೈಬಲ್ ಸ್ಟಡಿ ಮುಖಾಂತರ. ಪ್ರಶಾಂತ್ ದೊಡ್ಡಮನಿಯವ್ರು ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮುಖಾಂತರ. ಶಕುಂತಲಾ ಅವ್ರು ಹೇಳ್ತಾ ಇದ್ದಾರೆ ವಾಕ್ಯದ ಮುಖಾಂತರ, ಸಂದೇಶದ ಮುಖಾಂತರ, ವೈಯಕ್ತಿಕ ಬೈಬಲ್ ಸ್ಟಡಿ ಮುಖಾಂತರ. ಏಂಜಲ್ ಅದಕ್ಕೆ ಆಮೇಲೆ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್ ಎನಿವೆ. ಸೊ ಬಹಳ ಏನೋ ಇಂಟ್ರೆಸ್ಟಿಂಗ್ ಆಗಿ ರೆಸ್ಪಾನ್ಸ್ ಆಗ್ತಾ ಇದೆ. ಇಟ್ಸ್ ಪ್ರಿಟಿ ಗುಡ್. ಸೊ ನಾವು ಇಲ್ಲಿ ಈ ಘಟನೆಯಲ್ಲಿ ನಾವು ನೋಡುವಾಗ ದೇವರ ಒಂದು ಮಾತನಾಡುವಿಕೆ, ನಾವು ಅದಕ್ಕೆ ನಾವು ಚರ್ಚೆನೂ ಮಾಡಿದ್ವಿ. ಏನಂದ್ರೆ ಪೌಲನ ಒಂದು ಜೀವಿತದಲ್ಲಿ ಏನಂತಾರೆ, ದೇವರು ಮಾತನಾಡಿದಾಗ ಪ್ರಭಾವ ಬೀರ್ತದೆ. ಎಸ್ ಸರ್, ರೈಟ್, ಪ್ರಭಾವ ಬೀರ್ತದೆ. ಒಂದ್ ವೇಳೆ ಅವನ ಸ್ಥಿತಿ ಅಷ್ಟು ಸಂದಿಗ್ಧವಾಗಿತ್ತು ಅಂದ್ರೆ ಇಕ್ಕಟ್ಟಿನಲ್ಲಿ ಇತ್ತು, ಅದಕ್ಕೆ ಆ ದೇವರು ಮಾತನಾಡುವಂಥದ್ದು ಅವನ ಜೀವಿತದ ಮೇಲೆ ಪ್ರಭಾವ ಬೀರ್ತೋ, ಅಥವಾ ಪ್ರತಿ ಸಾರಿ ದೇವ್ರು ನಮ್ಮ ಸಂಗಡ ಮಾತನಾಡುವಾಗ, ಯಾಕಂದ್ರೆ ಈಗ ಏನಾಗ್ತದೆ, ಈಗ ನಾವು ಅಪೊಸ್ತಲರ ಕೃತ್ಯದ ಅಧ್ಯಯನ ಕೇಳಿ 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 ಕೆಲವರು ಇದನ್ನ ಶೇರ್ನು ಮಾಡತ್ತಿಲ್ಲ. ಶೇರ್ ಮಾಡ್ಬೇಕು, ಎಲ್ಲರೂ ದಯಮಾಡಿ ಶೇರ್ ಮಾಡ್ರಿ ಈ ವಿಡಿಯೋ. ಬಟ್ ಕೆಲವರಂತೂ ಇದಕ್ಕೆ ಇದ್ದದ್ದೇ ಇದು ಬಿಡು, ಹಳೆಯದ ಬಿಡು ಅನ್ನುವಂಥ ಒಂದು ಮನೋಭಾವನೆಯಿಂದ, ರೈಟ್, ಅಲಕ್ಷ್ಯ ಮಾಡುವಂಥ ಸ್ವಭಾವ. ಅಥವಾ ಕೆಲವರಂತೂ ಇದೇನು ಸಂಪ್ರದಾಯದಂತೆ, ರೂಢಿಯಾಗಿ ಸಂಪ್ರದಾಯದಂತೆ ದೇವ್ರ ವಾಕ್ಯದ ಬಳಿ ಬರುವಂಥದ್ದು ಒಂದು ರಿಚುವಲ್ ತರ, ಒಂದು ಟ್ರೆಡಿಷನಲ್ ಆಗಿ ಬರುವಂಥದ್ದು ಅದನ್ನ ನಾನು ನೋಡ್ತೇವೆ. ಸೊ ಈ ಅಪಾಯ ಏನಂದ್ರೆ, ದೇವ್ರು ನಮ್ಮ ಸಂಗಡ ಮಾತಾಡಿದ್ರು ನಾವು ಅದನ್ನ ಟ್ರೆಡಿಷನಲ್ ಆಗಿ ಸಂಪ್ರದಾಯದಂತೆ ಸ್ವೀಕರಿಸಿ. ಇಲ್ಲಿ ಅಂತೂ ಪೌಲನ ಜೀವಿತ ಚೇಂಜ್ ಆಯ್ತು, ರೈಟ್. ಅಂದ್ರೆ ಸೇವೆ ಬಹಳ ದೊಡ್ಡದಾಗಿ ಬದಲಾಗುವಂಥದ್ದನ್ನು ನೋಡ್ತೇವೆ. ಯಾವಾಗ ಯೇಸು ಸ್ವಾಮಿ ಅವನಿಗೆ ದರ್ಶನ ಕೊಟ್ಟು ಹೇಳಿದಾಗ, ಮಾತು ಕೊಟ್ಟು, ನಾನು ನಿನ್ನ ಸಂಗಡ ಅದೇನಪ್ಪ, ಹೆದ್ರಾಕ್ ಹೋಗ್ಬೇಡ, ಇನ್ನೂ ಭಾಳ ಮಂದಿ ಇದಾರೆ, ರಕ್ಷಣೆ ಹೊಂದಬೇಕಾದವ್ರು ಇನ್ನೂ ಭಾಳ ಮಂದಿ ಅದಾರ. ಓಕೆ, ನನ್ನ ಪರವಾಗಿ ಅದಾರ ಅವರು. ಓಕೆ, ಸೊ ಅದನ್ನ ದೇವರು ಸೀಕ್ರೆಟ್ ಬಿಟ್ಟು ಕೊಟ್ಬಿಟ್ಟ. ಮುಂದಿಂದು ಏನಿದೆ ಅಲ್ಲ, ಡೋಂಟ್ ವರಿ, ಐ ಆಮ್ ವಿತ್ ಯು. ಪ್ರಭಾವ ಬೀರ್ತು. ಆದ್ರೆ ಆ ರೀತಿಯಾದ ಪ್ರಭಾವ, ಆ ರೀತಿಯಾದಂಥ ರೆಸ್ಪಾನ್ಸ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ನಮ್ಮ ಸಂಗಡ ದೇವರು ಮಾತಾಡ್ತಾ ಇರುವಾಗ ಕೆಲವರು ನಮ್ಮಲ್ಲಿ ಈಗ ಕ್ವೈಟ್ ಟೈಮ್ ಮಾಡುವಾಗಲೂ ಬರೆದಿಟ್ಕೊಳ್ಳೋದಿಲ್ಲ, ಓಕೆ, ನೋಟ್ ಮಾಡ್ಕೊಳ್ಳೋದಿಲ್ಲ. ಸರ್ವಶಕ್ತನಾದ ಸೃಷ್ಟಿಕರ್ತನಾದ ದೇವರು ಮಾತನಾಡುವಾಗ, ನಮ್ಮ ಸಂಗಡ ಮಾತಾಡುವ ರೆಕಾರ್ಡ್ ಇಟ್ಕೊಳ್ಳೋದಿಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರು ರೆಕಾರ್ಡ್ ಇಟ್ಕೊಂಡಿದ್ದರಿಂದ ನಾವು ಓದ್ತಾ ಇದ್ದೇವೆ ಇವತ್ತು. ಹೌದಾ? ಈಗ ಅದು ಸಾಕ್ಷಿ ಆಗ್ತದೆ, ನಮ್ಗೆ ಹೆಚ್ಚು ಉತ್ತೇಜನ ಕೊಡ್ತದೆ. ಯಾಕಿರ್ಬೋದು? ನಾವು ಯಾಕೆ ದೇವರ ಮಾತು, ಭೂಪರಲೋಕಗಳ ಸೃಷ್ಟಿಕರ್ತ ನಮ್ಮ ಸಂಗಡ ಮಾತಾಡುವಾಗ ಸ್ವಲ್ಪ ದಿನ ಇದು ಮನುಷ್ಯನ ಸ್ವಭಾವ ಏನು,
Okay. ಏನು ಸ್ವಲ್ಪ ದಿನ ಯಾವ್ದೋ ವಿಷಯವನ್ನು ಪ್ರಾರಂಭದಲ್ಲಿ ಆರಂಭಶೂರರಾಗಿರ್ತಾರೆ. ಆಸಕ್ತಿ ಬಹಳ ಹೆಚ್ಚಿಗೆ ಇರ್ತದೆ, ಬಯಕೆ ಬಹಳ ಹೆಚ್ಚಿಗೆ ಇರ್ತದೆ. ಇವರಷ್ಟಿದ್ದಷ್ಟು ಬಯಕೆ ಆಸಕ್ತಿ ಅಲ್ಲಿ ಇಲ್ಲ ಅನ್ನೋ ರೀತಿ ಹೋಗಿರ್ತದೆ. ಓಕೆ ಬರ್ತಾ ಬರ್ತಾ ನೀವು ಹೇಳ್ದಂಗೆ ಒಂದ್ ರೀತಿ ಪದ್ಧತಿ ಆಗ್ಬಿಡ್ತೈತಿ, ರೂಢಿ ಆಗ್ಬಿಡ್ತೈತಿ. ಓಕೆ ಏನಂತಂದ್ರೆ ಈಗ ಅನೇಕ ಸಾರಿ ಕ್ವೈಟ್ ಟೈಮ್ ಮಾಡುವಂತ ಸಂದರ್ಭದಲ್ಲಿಯೂ ಕೆಲವೊಂದ್ ಸಾರಿ ಈ ರೀತಿ ಸಾಧ್ಯತೆ ಉಂಟು. ಏನಂತಂದ್ರೆ ಪ್ರತಿ ಸಾರಿ ದೇವ್ರು ಮಾತಾಡುವಂತ ಸಾಧ್ಯತೆ ಇಲ್ಲ ಅಂತ ಅನ್ಲಿಕ್ಕೆ ಸಾಧ್ಯನಿಲ್ಲ, ಎಸ್ ಕೇಳೋರಿಲ್ಲ ಅಷ್ಟೇ. ಏನೋ ಪ್ರತಿ ದಿನ ನೀವು ಹೋಗಿ ದೇವ್ರ ವಾಕ್ಯದ ಮುಂದೆ ಕುಂದ್ರುವಾಗ ದೇವ್ರ ವಾಕ್ಯ ಡೆಫಿನೆಟ್ಲಿ ಮಾತಾಡ್ತಾರೆ. ಈಗ ವಾಕ್ಯ ಇಲ್ಲಿ ಕೇಳುವಂತ ಜನರಿದ್ದಾರೆ, ನಾವು ಕೇಳತ್ತೇವಿ, ಮಾತಾಡತ್ತೇವಿ. ಬಟ್ ಕೇಳೋರು ಡಿಪೆಂಡ್ಸ್. ಅವ್ರಿಗೂ ರೂಢಿಯಾಗಿ ಅವ್ರು ತಗೊಳಕತ್ರ ಅದು ಕಿವಿ ಮೇಲಿಂದ ತಲೆ ಮೇಲಿಂದ ಹಾರೋಗ್ತದೆ. ಇಲ್ಲ ದೇವ್ರು ಇವತ್ತು ನನ್ ಕೂಡ ಮಾತನಾಡ್ತಾನಂತ ಸೀರಿಯಸ್ಲಿ ಇದ್ರಂದ್ರೆ ಡೆಫಿನೆಟ್ಲಿ ಅವ್ರ ಹೃದಯಕ್ಕೆ ಬಿಡ್ತದೆ. ನೆನ್ಪಿಟ್ಕೊಡ್ರಿ, ದೇವ್ರು ನಮ್ ಕೂಡ ಮಾತಾಡಿದ್ರ ನಮ್ ಜೀವನದ ಸಮಸ್ಯೆಗಳು ನಾವು ಧೈರ್ಯದಿಂದ ಎದುರಿಸಕ್ ಬರ್ತದ. ಆಕ್ಚುಲಿ ರೈಟ್, ನಾವು ಆ ದೇವ್ರು ಮಾತಾಡ್ತಾ ಇರ್ತದ. ಈಗ ಕೆಲವೊಂದು ಅಡುಗೆ ಮಾಡುವಾಗ ರೇಡಿಯೋ ಹಚ್ಕೊಂಡು ಟೇಪ್ ಹಚ್ಕೊಂಡು ಆರಾಧನೆ ಹಚ್ಕೊಂಡು ತಮ್ಮ ಕೆಲಸ ತಾವು ಮಾಡ್ತಿರ್ತಾರೆ. ಇವಾಗ್ಲೂ ಈಗ ಆನ್ಲೈನ್ ಸರ್ವಿಸ್ ಆಗಿರೋದ್ರಿಂದ ಬಹಳ ಮಂದಿ ಹೆಂಗ ಮಾಡ್ತಿರ್ತಾರೆ, ಮೆಸೇಜ್ ಅದು ಇದು ಫೇಸ್ಬುಕ್ನಾಗ ಬರ್ತಿರ್ತಾರೆ, ಅಡುಗೆ ಮಾಡ್ಕೊಂತ, ಊಟ ಮಾಡ್ಕೊಂತ, ನಾಷ್ಟ ಮಾಡ್ಕೊಂತ, ಜಳಕ ಮಾಡ್ಕೊಂತ, ಏನೋ ಇದನ್ನ ಕೇಳ್ಕೊಂತ ನಡೀತಾ ಇರ್ತಾರೆ. ಬಟ್ ಅಂದ್ರೆ ಒಂಥರ ಕ್ಯಾಶುವಲ್ ಮನೋಭಾವನೆ, ರೈಟ್? ಬಟ್ ಆ ಕ್ಯಾಶುವಲ್ ಮನೋಭಾವನೆ ಇಲ್ಲಿ ಇಲ್ಲ. ಸಮಸ್ಯೆಗಳಿಗೆ ಅವನ ಜೀವನದೊಳಗೆ ಎದುರಿಸ್ಲಿಕ್ಕಿದ್ದಂಥ ಅತ್ಯಂತ ಕಠಿಣ, ಕ್ಲಿಷ್ಟ, ಘೋರ ಸಮಸ್ಯೆಗಳಲ್ಲಿ ಅವನ ಜೀವಿತದ ಮೇಲೆ ಏನು ಪ್ರಭಾವ ಬೀರ್ತಿದೆ? ನಿಜವಾಗ್ಲೂ ಧೈರ್ಯ ಬಲ ಎಲ್ಲ ಸಿಗ್ತಾವ, ರೈಟ್? ಪೌಲನ ಇದು ದೇವರ ವಾಕ್ಯ, ದೇವರನ್ನು ಕೂಡ ಮಾತನಾಡ್ತಾ ಇರೋದ್ರಿಂದ ಇನ್ಫ್ಯಾಕ್ಟ್ ನಾವು ಸ್ವಲ್ಪ ಆ ವಿಷಯಕ್ಕೆ ಸ್ವಲ್ಪ ಡಿಟೋರ್ ಹೋಗಿ ನೋಡೋಣ. ಅದು ವಿಶೇಷವಾಗಿ ಕಠಿಣ ಸಮಸ್ಯೆಗಳನ್ನ ನಾವು ಅದರ ಕುರಿತು ಯಾವ ಪಾಠ ಕಲಿತೇವೆ. ಇಲ್ಲಿ ಬಹಳ ಕಷ್ಟದ ಒಂದು ಸಮಸ್ಯೆನ ಎದುರಿಸಿದಾನೆ ಪೌಲ್, ರೈಟ್? ಆ ಕಷ್ಟದ ಹೋರಾಟದ ಭಯಂಕರ ಸಮಸ್ಯೆಯ ಸ್ಥಿತಿಯ ಕುರಿತು ಈ ಘಟನೆ ಮುಖಾಂತರ ನಾವು ಏನ್ ಕಲಿತೇವೆ? ನಾವು ಕಲಿಯುವಂತ ಪಾಠ ಏನು? ಸಮಸ್ಯೆ ಕಷ್ಟ ಏನೇ ಇರ್ಲಿ, ಒಂದ್ ಇಲ್ಲಿ ಸುಮ್ಮನಿರ್ದೆ ಮಾತನಾಡುವಂತ ದೇವ್ರು ಹೇಳುವಂತ ಮಾತು ಸರಿ ಇದ್ದದನ್ನ ಕಷ್ಟ ಇರ್ಲಿ ಕಷ್ಟ ಇರ್ಲಾರ್ದಿರ್ಲಿ ಮಾಡ್ಕೊಂತ. ಎಸ್. ಸೊ ನಮ್ಮ ಭಯಂಕರ ಕಷ್ಟ ಇದ್ರು, ಕಷ್ಟ ಬಂದ್ರು, ಹಿಂಸೆ ಬಂದ್ರು, ವಿರೋಧ ಬಂದ್ರು, ನಾವು ಸಾಕ್ಷಿ ಆಗೋದನ್ನ ನಿಲ್ಲಿಸಬಾರ್ದು. ಓಕೆ, ಮುಂದೆ ಮತ್ತೇನ್ ನೋಡ್ತೇವೆ? ಸೊ ಇನ್ನೊಂದೇನಂದ್ರೆ ಪ್ರತಿ ಎಷ್ಟ ಕಷ್ಟ ದೊಡ್ಡದಿರ್ಲಿ, ಬಟ್ ದೇವ್ರ ಅದನ್ನ ತಿಳಿದವನಾಗನ. ಓಕೆ. ಸೊ ತಕ್ಕ ಸಮಯದೊಳಗೆ ದೇವ್ರು ನಮ್ಮನ್ನ ಸರಿಯಾಗಿ ನಡೆಸ್ತಾನ ಅನ್ನುವಂತ ಒಂದು ಭರವಸೆ. ನಾವು ಮಾಡ್ಬೇಕಾದದ್ದು ಮಾಡ್ಬೇಕು, ದೇವರು ಮಾಡೋದನ್ನ ಮಾಡ್ತಾನೆ, ರೈಟ್? ವಾಟ್ ಎಲ್ಸ್? ಇಲ್ಲಿ ತಾಳ್ಮೆನೂ ಬಹಳ ಮುಖ್ಯ ಪಾಠ. ಇಲ್ಲಿ ಓಕೆ, ಏನಂತಂದ್ರೆ ಕಷ್ಟಗಳು ಬರ್ತವೆ, ರೈಟ್? ಬಟ್ ದೇವರನ್ನ ನಂಬಿ ಅವೆಲ್ಲವುಗಳನ್ನ ನಾವು ದೇವರಲ್ಲಿ ನಾವು ಹೇಳ್ಕೊಳ್ಳುವಾಗ ಅದು ಅಫ್ಕೋರ್ಸ್ ಅದು ದೇವರು ತನ್ನ ನಂಬಿದಂಥ ಮಕ್ಕಳಿಗೆ ಏನಂತಂದ್ರೆ ಒಳ್ಳೆಯದಕ್ಕಾಗಿಯೇ ಅನ್ನುವಂಥ ಒಂದು ವಾಕ್ಯವನ್ನು ಸಹ ನೋಡ್ತೇವೆ. ದೇವ್ರು ಇಂದಿಲ್ಲ ನಾಳೆ ನಮಗೆ ಇದರಿಂದ ಬಿಡುಗಡೆ ಕೊಡ್ತಾನೆ ಅನ್ನುವಂಥ ಒಂದು ಭರವಸೆ ನಮ್ಮಲ್ಲಿ ಇರೋದ್ರಿಂದ ತಾಳ್ಮೆ ಹೆಚ್ಚಾಗ್ತದೆ ಮತ್ತು ನಮ್ಮ ನಂಬಿಕೆಯು ಏನಂತಂದ್ರೆ ಹೆಚ್ಚಾಗ್ತದೆ. ಕರೆಕ್ಟ್. ಓಕೆ, ತಾಳ್ಮೆ, ನಂಬಿಕೆ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಸಾಕ್ಷಿ? So, we can be like disturbed by all opposing and all. But then we should also know that God is always with us. Yes, ಬಹಳ ಇಂಪಾರ್ಟೆಂಟ್. ಸಿ, ವೈ ಗಾಡ್ ಇಸ್ ಆಲ್ವೇಸ್ ವಿತ್ ಅಸ್? ಯಾಕೆ ದೇವ್ರು ನಮ್ಮ ಸಂಗಡ ಇದ್ದಾನಂತ? ಯಾಕೆ? ವೈ ಡು ವಿ ಸೇ ದಟ್? ಯಾಕಂತಂದ್ರೆ ನಾವು ಅವ್ನು ಕೊಟ್ಟಿದ್ದ ಕೆಲಸನ ಮಾಡತ್ತೀವಿ. ವೆನ್ ಯು ಆರ್ ಡೂಯಿಂಗ್ ಗಾಡ್ಸ್ ವಿಲ್, ದೇವ್ರ ಚಿತ್ತದ ಪ್ರಕಾರ ನೀನು ಮಾಡ್ತಾ ಇರುವಾಗ ದೇವ್ರು ನನ್ನ ಸಂಗಡ ಇರ್ತಾನೆ, ರೈಟ್? ನಾವು ದೇವ್ರ ಚಿತ್ತ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ನೆನ್ಪಿಟ್ಕೊಳ್ಬೇಕು ದೇವ್ರು ನಮ್ಮ ಸಂಗಡ ಇದ್ದಾನೆ. ಸೊ ಅದಕ್ಕೆ ನಾವು ಧೈರ್ಯದಿಂದ ಮಾಡ್ಬೇಕು. ಇಲ್ಲಿ ಯಾರು ಅವ್ನು ಕೂಡ ಇರ್ಲಿ ಇರ್ಲಾರ್ದೆ ಇರ್ಲಿ, ದೇವ್ರು ಮಾತ್ರ ಅವ್ನು ಕೂಡ ಸಾಕ್ಷಿ ಕೊಡುವಾಗ, ಸ್ವಾರ್ಥ ಸಾರುವಾಗ ದೇವ್ರ ಚಿತ್ತ ಮಾಡ್ತಾ ಇದ್ದೇವೆ ನಾವು. ಸೊ ನಾವು ಸಾಕ್ಷಿ ಕೊಡುವಾಗ, ಸ್ವಾರ್ಥ ಸಾರುವಾಗ ದೇವ್ರ ಚಿತ್ತ ಮಾಡ್ತಾ ಇದ್ದೇವೆ ಅಂದ್ರೆ ಒಂದು ಡೆಫಿನೆಟ್ಲಿ ನಮ್ಮ ಸಂಗಡ ದೇವ್ರಿದ್ದಾನೆ. ನಾವು ಯಾರು ಇರ್ಲಿಕ್ಕಿಲ್ಲ, ಒಬ್ಬರೇ ಇರಬಹುದು, ಬಟ್ ಏನ್ ಗೊತ್ತಾ? ದೇವ್ರು ನಮ್ಮ ಸಂಗಡ ಇದ್ದಾನೆ. ದೇವ್ರ ಚಿತ್ತ ಮಾಡುವಾಗ ದೇವ್ರು ನಮ್ಮ ಸಂಗಡ ಇದ್ದಾನೆ. ಇನ್ನೊಂದು ನಾವು ನೆನ್ಪಿಟ್ಕೊಳ್ಬೇಕ್ರಿ, ನಾವು ಸ್ವಾರ್ಥ ಸಾರುವಾಗ, ವಾಕ್ಯ ಹಂಚುವಾಗ ಎಲ್ಲಾರು ಸ್ವೀಕರಿಸ್ತಾರೆ ಇಲ್ಲ. ಕೆಲವರು ವಿರೋಧಿಸ್ಬೋದು, ಕೆಲವರು ತಿರಸ್ಕರಿಸ್ಬೋದು, ಕೆಲವರು ಸ್ವೀಕರಿಸ್ಬೋದು. ಈ ಸಾಧ್ಯತೆಯನ್ನು ನಾವು ಗುರುತಿಸ್ಬೇಕು. ಆದ್ರೆ ಒಂದು ಏನಪ್ಪಾ ಅಂದ್ರೆ,
ಪ್ರತಿ ಹಂತದಲ್ಲಿ ಇವರು ಅವಲಂಬಿಸಿದ್ರ ದೇವರನ್ನ? ಎಸ್, ದೇವರ ಮೇಲೆ ಅವಲಂಬನೆ ಆಯ್ತು ಫಸ್ಟ್. ಹೌದಲ್ಲ? ಸೊ ಸಮಸ್ಯೆ ಬರುವಾಗ ಹಾ. ಪೌಲ ಅದನ್ನ ಯಾರ ಜೋಡಿ ಡಿಸ್ಕಷನ್ ಮಾಡತ್ತಿಲ್ಲ, ಯಾರಿಗೂ ಹೋಗಿ ಹೇಳತ್ತಿಲ್ಲ, ತಾನಾಗೆ ಸೊಲ್ಯೂಷನ್ ಹುಡ್ಕುವಂತ ಪ್ರಯತ್ನನೂ ಇಲ್ಲಿ ಮಾಡತ್ತಿಲ್ಲ. ಓಕೆ. ಸೊ ದೇವರ ಆ ಒಂದು ಅವ್ರಿಗಿರುವಂತ ಅವಶ್ಯಕತೆಗಳನ್ನು ಬಲ್ಲವನಾಗಿ, ಅವರ ಅವಲಂಬನೆಯನ್ನು ತಿಳಿದವನಾಗಿ ಎಸ್, ದೇವರೇ ಅವ್ರಿಗೆ ದರ್ಶನದ ಮೂಲಕ ಅವನನ್ನು ಬಲಪಡಿಸ್ತಾ ಇದ್ದಾರೆ. ಯಾ, ಇನ್ಫ್ಯಾಕ್ಟ್ ಅವರು ದೇವ್ರೆ ನಮ್ದು ಆನ್ಯುವಲ್ ಪ್ಲಾನ್ ಐತಿ ಇವತ್ತ. ನಮ್ಮ ಲಾಂಗ್ ಟರ್ಮ್ ಪ್ಲಾನ್ ಏನು LRP ಅವು ಇವೆಲ್ಲ ನಾವು ಆನ್ಯುವಲ್ ಪ್ಲಾನ್ ಮಾಡ್ಕೊಂಡೆ, ನಮ್ಮ ಕಮಿಟಿ ಕೂತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡಿದೆ. ಸೊ ನಿನ್ನ ಪ್ರಕಾರ ನಾವು ಮಾಡಬೇಕು ಅಥವಾ ನಮ್ಮ ಕಮಿಟಿ ಪ್ರಕಾರ ಮಾಡಬೇಕು? ನಾವು ಆನ್ಯುವಲ್ ಪ್ಲಾನಿಂಗ್ ಮಾಡ್ತೇವಲ್ಲ, ಜನವರಿ ಕೂತ್ಕೊಂಡು ಈ ಸಾರಿ ಮಾಡಕ ಕೊಡ್ಲಿಲ್ಲ, ಯಾಕಂದ್ರೆ ದೇವ್ರು ಆಕ್ಚುಲಿ ಗೊತ್ತಿತ್ತು ಇದು ಈ ವರ್ಷ ವಾಶ್ಔಟ್ ಆಗ್ತದೆ. ಓಕೆ, ಸೊ ಅದರ ಅರ್ಥ ಐ ಮೀನ್ ಪ್ಲಾನಿಂಗ್ ವಿರುದ್ಧ ಇಲ್ಲ ನಾವು, ರೈಟ್? ವಿ ಆರ್ ನಾಟ್ ಅಗೇನ್ಸ್ಟ್ ಪ್ಲಾನಿಂಗ್. ಮಾಡಬೇಕು, ಯೋಜನಾಬದ್ಧವಾಗಿ ನಾವು ಮಾಡಬೇಕು. ನಾವು ಅದಕ್ಕಾಗಿ ಸೂಕ್ತವಾದ ಕಾರ್ಯಕ್ರಮಗಳನ್ನೆಲ್ಲ ನಾವು ಯೋಚನೆ ಮಾಡಿದ್ವಿ. ಅದರ ಆಕ್ಚುಲಿ ಆ ಒಂದು ಪದ್ಧತಿ ಪ್ರಕಾರ ನಾವು ಏನು ಮಾಡ್ತಿದ್ವಿ ಅದರ ಪ್ರಕಾರ ಮಾಡೋಕ್ಕಾಗಲಿಲ್ಲ ಈ ಸಾರಿ. ಇನ್ಫ್ಯಾಕ್ಟ್ ಆರಂಭದೊಳಗೆ 31ನೇ ತಾರೀಕು ರಾತ್ರಿ ಒಳಗೆ ಗಾಡ್ಸ್ ಗೈಡೆನ್ಸ್ ವಾಸ್ ವೆರಿ ಕ್ಲಿಯರ್. ಈ ಸಾರಿ ಈ ವರ್ಷ ನಾವು ವಿ ಆರ್ ಫೇಸಿಂಗ್ ಟ್ರಬಲ್ ಇದೆ, ಸಮಸ್ಯೆ ಇದೆ ಅಂತ ವಿ ಕ್ಲಿಯರ್ಲಿ ನ್ಯೂ ಗಾಡ್ ಹ್ಯಾಡ್ ಟೋಲ್ಡ್ ಅಸ್, ರೈಟ್? ಸೊ ಬಹಳ ಸ್ಪಷ್ಟವಾಗಿ ಅಂಡ್ ಹೌ ಈಗ ನಮಗೆ ಈಗ ಎಷ್ಟು ಆಲ್ಮೋಸ್ಟ್ ಮೋರ್ ದನ್ ಅ ಮಂತ್ ಅಲ್ಲ ಚರ್ಚ್ ನಾವು ಒಟ್ಟಾಗಿ ಕೂಡಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಒನ್ ಥಿಂಗ್ ವಿ ನೋ, ಗಾಡ್ ಹ್ಯಾಡ್ ಆಲ್ರೆಡಿ ಟೋಲ್ಡ್ ಅಸ್, ರೈಟ್? God had already warned us. This year, it's not going to be easy, right? So, in a way, now we are confirmed. Now we are heading in the nothing unusual. God knows everything, and so He speaks to us. ನಮ್ಗೆ ಎಲ್ಲ ಗೊತ್ತಿರುವಂತ ಒಂದು ವಿಷಯ. ಆದ್ರೆ ನಮ್ಮ ಅವಲಂಬನೆ ಏನಿದೆ ಅಲ್ಲ, ಈವನ್ ನಾವು ಪ್ಲಾನಿಂಗ್ ಮಾಡಿದ್ರು, ಈವನ್ ನಾವು ಗೋಲ್ಸ್ ವಿಷನ್ಸ್ ಎಲ್ಲ ಇಟ್ಕೊಂಡ್ರು, ನಾವು ಅವಲಂಬಿಸ್ಬೇಕು ದೇವರನ್ನು, ರೈಟ್? ಅದು ಬಹಳ ಇಂಪಾರ್ಟೆಂಟ್. ಸೊ ಸಮಸ್ಯೆ ಕಷ್ಟ ಬರುವಾಗ ವಾಟ್ ಕ್ಯಾನ್ ವಿ ಡೂ ಅಂತೇಳಿ ನಿರಾಶೆ ಅಂತ ಹೋಗೋದಲ್ಲ, ಡಿಪೆಂಡ್ ಅಪಾನ್ ಗಾಡ್ ಆಲ್ ದ ಟೈಮ್. ಯಾಕಂದ್ರೆ ನಾವು ವೆನ್ ವಿ ಡೂ ಗಾಡ್ಸ್ ವಿಲ್, ದೇವ್ರ ಚಿತ್ತ ನಾವು ಮಾಡುವಾಗ ದೇವರು ನಮ್ಮ ಸಂಗಡ ಇರ್ತಾನೆ. ಓಕೆ, ಸೊ ಈ ರೀಸೆಂಟಾಗಿ ಈಗೆಲ್ಲ ಇದು ಕೊರೋನಾದ ಇದೆಲ್ಲ ಆಗ್ತಾ ಇರುವಂತೆ ನಿಮ್ಗೇನು ಅನ್ನಿಸ್ತದೆ? ದೇವ್ರು ಏನು ಮಾತಾಡ್ತಾ ಇದ್ದಾನೆ? ಕೆಲವೊಂದು ಸಾರಿ ಈ ಒಂದು ಪರಿಸ್ಥಿತಿ ಎಲ್ಲ ನೋಡ್ಬೇಕಾರೆ ಟಿವಿ ನ್ಯೂಸ್ಗಳನ್ನ ಕೇಳುವಾಗ ಜನರು ಹೇಳ್ಬೇಕಾರೆ ಭಯ, ಆತಂಕ, ಮುಂದೆ ಏನಾಗ್ತಿತ್ತು, ಹಿಂಗೆ ಜೀವನ ಹೋಗ್ತಿತ್ತು, ಇನ್ನು ಮುಂದೆ ಹೇಳ್ತಿತ್ತು ಇಲ್ಲ ಅಂತ ಹೇಳಿ. ಬಟ್ ಮನಸ್ನಾಗ ಒಂದು ವಿಚಾರ ಯಾವಾಗ್ಲೂ ಬರ್ತಿರ್ತೈತಿ, ದೇವರ ಅಧೀನ ಕಂಟ್ರೋಲ್ ನಿಂತ ತಪ್ಪಿಸ್ಕೊಡ್ಲಿಕ್ಕೆ ಅಂಕರ್ ಇಲ್ಲ, ಎಲ್ಲ ಸೊ ಅದಕ್ಕೆ ಕರೋನಾ ವೈರಸ್ ಬಂದ್ರು ಅದಕ್ಕೆ ಲಿಮಿಟ್ ದೇವ್ರು ಇಟ್ಟಿರ್ತಾನ. ಸೊ ಅದು ಇಷ್ಟು ಮಿತಿ ಮೀರದ್ ಹೋಗಾಕಂಕರ್ ದೇವ್ರ ಅನುಮತಿ ಇಲ್ಲದ ಹೋಗಕ್ ಸಾಧ್ಯ ಇಲ್ಲ. ಅದರದ್ದು ಕಾಲ ಮುಗಿಸ್ಬೇಕು, ಯಾಕಂದ್ರೆ ದೇವ್ರ ಚಿತ್ತ ಉದ್ದೇಶ ಏನಿರ್ತೈತಲ್ಲ ಪೂರೈಸಿ ನಂತರ ಅದು ಹಾಗೆ ಆಕೈತೆ ಅನ್ನುವಂಥದ್ದು ಕಾನ್ಫಿಡೆನ್ಸ್ ಒಳಗೆ ಯಾವಾಗ್ಲೂ ದೇವ್ರ ಓಕೆ. ಕೆಲವೊಂದು ಪಾರ್ಶ್ವ ನೋಡುವಾಗ ಅನೇಕ ಅನ್ಯಾಯ ಏನೆಲ್ಲ ಈವನ್ ಯವನಸ್ಥ ಮಕ್ಕಳ ಒಂದು ಜೀವಿತ ಅವರೆಲ್ಲ ನೋಡುವಾಗ ಅದನ್ನು ಮಾತಾಡಿದ ದಿವಸ ಏನಂತಂದ್ರೆ, ಯಾಕಪ್ಪ ಈಗಿನ ಹುಡುಗರು ಈಗ ಯಾಕೆ, ಏನಿದು ಇಂಥ ಒಂದು ಎಂತ ದೇವರ ಭಕ್ತಿ ಇಲ್ಲ, ಏನಿಲ್ಲ, ಅನೇಕ ನಾಶನದ ಕಡೆಗೆ ಹೋಗ್ತಾ ಇದ್ದಾರೆ, ಒಂದು ಮರ್ಯಾದೆ ಇಲ್ಲ, ಅನೇಕ ಕಡೆ ನೋಡುವಾಗ ಅನ್ಯಾಯ, ಭ್ರಷ್ಟಾಚಾರ ಇಷ್ಟೆಲ್ಲ ಆಗ್ತಾ ಇದೆ. ದೇವರು ಯಾಕೆ ಸುಮ್ಮನಿದ್ದಾನೆ? ದೇವರ ಒಂದು ಬರೋಣ ಏನಂತಂದ್ರೆ ದೇವ್ರು ಬಂದ್ಬಿಡ್ಬೇಕು, ಸ್ವಾಮಿ ಬಂದ್ಬಿಡ್ಬೇಕು. ನಾವು ಒಂದು ವಿಶ್ವಾಸಿಗಳ ಸಂಗಡ ಮಾತನಾಡುವಾಗ ಸ್ವಾಮಿ ಬಂದ್ಬಿಡ್ಬೇಕು, ದೇವರು ಒಂದು ಪೆಟ್ಟು ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಅಟ್ಲೀಸ್ಟ್ ದೇವರು ಒಂದು ಪಾಠವನ್ನು ಕಲಿಸ್ಬೇಕನ್ನ ಅನ್ನುವಂಥದ್ದು. ಫಸ್ಟ್ ಇಂಥ ಸಮಯದೊಳಗೆ ನಾನು ಕ್ವೈಟ್ ಟೈಮ್ ರೆವಲ್ಯೂಷನ್ ಮಾಡತ್ತೀನಿ ರೀ. ಅದ್ರೊಳಗೆ ನಾವು ಪ್ರತಿ ಸಲ ನೋಡಾಗಿ ಬಂದು ರೆವಲ್ಯೂಷನ್ ಬಂದಿರೋ ಮತ್ತಾಯದಿಂದ ಕೆಲವರು ಈಗ ಸಡನ್ಲಿ ರೆವಲ್ಯೂಷನ್ ಸಿಗದಾರ. ಸೊ ಮತ್ತಾಯದಿಂದ ಸ್ಟಾರ್ಟ್ ಮಾಡಿ ರೆವಲ್ಯೂಷನ್ ಬಂದಿದ್ದೆ. ಗುಡ್, ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕು ಕ್ವೈಟ್ ಟೈಮ್ ನಾವು. ಸೊ ಅಲ್ಲಿ ಪ್ರತಿ ಸಾರಿ ಏನಂದ್ರೆ ಉಪದ್ರವಗಳ ಮಧ್ಯೆ ದೇವರು ತನ್ನ ಅಧಿಕಾರಗಳಲ್ಲಿ ಹಿಡಿದುಕೊಂಡಿರುವಂತ ವಿಷಯವನ್ನ ಪ್ರತಿ ಸಾರಿ ಅಲ್ಲಿರುವಂತ ಹಿರಿಯರು ದೂತರು ಹೇಳಿ ಆರಾಧಿಸುವಂತ ವಿಷಯವನ್ನ ನಾವು ಸ್ಟಡಿ ಮಾಡಂತೇನ್ರಿ. ಸೊ ಇದರಿಂದ ಏನ್ ನೋಡ್ಬೋದು ಅಂದ್ರೆ ಈ ಕೊರೋನಾ ವೈರಸ್ ಎಲ್ಲ ಇರ್ಬೋದು, ಬಟ್ ಅಧಿಕಾರ ಯಾರ ಕೈ ಒಳಗೈತೆ ಅಂದ್ರೆ ದೇವ್ರ ಕೈಗಳೊಳಗೆ, ದೇವ್ರ ಕಡೆ. ಯಾ, ವಂಡರ್ಫುಲ್.
I feel like now this is a very sudden change because Yes. it was not so expected. So as a student, then right now thinking for my future, it is actually not stable Yes. because we never know what can happen next. Yeah. So this is like the most clueless point in life. Yeah. So I think God is telling youths and students at this time that even in this clueless time, He wants us to depend on Him. Absolutely. He wants us to like see the future through Him. Yeah. We can pray about it and depend on Him mainly. Yeah. We may be clueless, but God is not clueless. Yeah, I did say Right? See, we are confused, but God is not confused. We may be hopeless, but God is not hopeless. You know, we may be empty, but God is not empty. Right? And that's one very important hope. Good. That's the word for all the young people. ಎಲ್ಲ ಯವನಸ್ಥರಿಗಾಗಿರುವಂಥ ಒಂದು ಸಂದೇಶ ಅದು. ನಮ್ಮ ಭವಿಷ್ಯತ್ತು ಒಂದು ವೇಳೆ ಇಫ್ ಯು ಫೀಲ್ ಎಂಟಿ ಆರ್ ಕ್ಲೂಲೆಸ್, ಡೋಂಟ್ ವರಿ. ಗಾಡ್, ದೇವರ ಯೋಜನೆಯಲ್ಲಿ ಇದು ಯಾವುದು ಅಂಕೆ ಮೀರಿ ಆಗ್ತಾ ಇಲ್ಲ. ಓಕೆ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್ ಫಾರ್ ಅಸ್. ಬಟ್ ಈಗ ಇನ್ಫ್ಯಾಕ್ಟ್ ನಾವು ಗಮನಿಸಿದರೆ ಭಾಳ ವಿಶೇಷವಾಗಿ ಕೆಲವೊಂದು ಅಬ್ಸರ್ವೇಷನ್ಸ್, ಕೆಲವೊಂದು ಕಮೆಂಟ್ಸ್ನ ನಾನು ಇಲ್ಲಿ ನಿಮಗೆ ಗಮನ ತರಲು ಬಯಸ್ತೇನೆ. ಅನೇಕರು ನೀವು ಕಮೆಂಟ್ ಮಾಡ್ತಾ ಇದ್ದೀರಿ. ಸುಷ್ಮಾ ಸತೀಶ್ ಅವ್ರು ಹೇಳ್ತಾ ಇದ್ದಾರೆ, ಇಟ್ ಈಸ್ ವಾರ್ನಿಂಗ್ ಟು ಟರ್ನ್ ಟು ಗಾಡ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್ ಫಾರ್ ಹಿಮ್. ಎಸ್. ಅರುಣ್ ಶ್ರೀಧರ್ ಹೇಳ್ತಾ ಇದ್ದಾರೆ, ದಿಸ್ ಈಸ್ ದ ಡೇ ಲಾರ್ಡ್ಸ್ ಕಮಿಂಗ್ ಈಸ್ ನಿಯರ್, ಸೊ ಸಬ್ಮಿಟ್ ಟು ಹಿಮ್. ಈಸ್ ಕರ್ತನ ಬರೋಣ ಸಮೀಪವಾಗ್ತಾ ಇದೆ, ನಾವು ಆತನಿಗೆ ಒಪ್ಪಿಸಿಕೊಡ್ಬೇಕು. ಸುಮಿತ್ ಕಲಾಲ್ ಹೇಳ್ತಾ ಇದ್ದಾರೆ, ದ ಫ್ಯೂಚರ್ ಈಸ್ ಇನ್ ಗಾಡ್ಸ್ ಹ್ಯಾಂಡ್. ಓಕೆ, ಕರೆಕ್ಟ್ ಆಗಿ ಈಸ್ ಇನ್ ಅ ವೇ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಏಂಜಲ್ ಕೋಟಿ ಹೇಳ್ತಾ ಇದ್ದಾರೆ, ಗಾಡ್ ಈಸ್ ಆಮ್ನಿಷಿಯಂಟ್, ಹಿ ಈಸ್ ಲೆಟಿಂಗ್ ಅಸ್ ನೋ ಹಿ ಈಸ್ ಇನ್ ಕಂಟ್ರೋಲ್. ಅಬ್ಸಲ್ಯೂಟ್ಲಿ ಆ್ಯಂಡ್ ವೆರಿ ಟ್ರೂ. ಮೇಬಲ್ ವಿವೇಕ್ ಅಗ್ರೀಸ್ ವಿತ್ ಯು ಸಾಕ್ಷಿ ದಟ್ ಇಟ್ಸ್ ಅ ರೈಟ್ ವರ್ಡ್. ಆಮೇಲೆ ಬಲ್ವೀರ್ ಅವ್ರು ಹೇಳ್ತಾ ಇದ್ದಾರೆ, ಸ್ವಲ್ಪ ಅದು ಫೇಸ್ಬುಕ್ನಲ್ಲಿ ಇಟ್ಸ್ ನಾಟ್ ಕಮಿಂಗ್ ಔಟ್ ಕ್ಲಿಯರ್, ಬಟ್ ದೆನ್ ಅನೇಕರು ನೀವೆಲ್ಲ ಕಾಮೆಂಟ್ ಮಾಡ್ತಾ ಇದ್ದಾರೆ. ಪ್ರಿಯರೇ, ಒಂದು ಈ ಘಟನೆಯಲ್ಲಿ ನಾವು ಗಮನಿಸಿರುವಂಥದ್ದು ಬಹಳ ವಿಶೇಷವಾದದ್ದು. ನಮ್ಮ ಕಷ್ಟ, ನಮ್ಮ ಹೋರಾಟದ ಮಧ್ಯದಲ್ಲಿ ನೆವರ್ ಥಿಂಕ್, ಇದನ್ನು ಯೋಚನೆನೂ ಮಾಡಬಾರ್ದು, ಏನಂದ್ರೆ ದೇವರು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಥವಾ ನಾವು ಏಕಾಂತವಾಗಿದ್ದೇವೆ, ಒಂಟಿಯಾಗಿದ್ದೇವೆ. ಪೌಲನ ಸನ್ನಿವೇಶ ನೋಡ್ರಿ. ಸ್ವಜನರು, ಯಹೂದ್ಯರು, ರೈಟ್, ಅವನ ಸ್ವಂತ ಜನರು, ಆ ಯಹೂದ್ಯರು, ಪರಿಸಾಯರಲ್ಲಿ ಪರಿಸಾಯನಾದಂಥ ಆ ಪೌಲನನ್ನ ತಿರಸ್ಕರಿಸಿದ್ರು. ಒನ್ ಆಫ್ ದ ಲೋಯೆಸ್ಟ್ ಪಾಯಿಂಟ್ ಇನ್ ಎನಿಬಡೀಸ್ ಲೈಫ್. ಒಂದು ವೇಳೆ ಯಾರದೇ ಜೀವನದ ಅತ್ಯಂತ ಒಂದು ಕಠಿಣ ಸಮಯ ಅಂತಂದ್ರೆ ಸ್ವಂತ ಜನರು ತಿರಸ್ಕಾರ ಮಾಡುವಾಗ. ಓಕೆ, ಅಂಡ್ ಪೌಲನ ಆ ಒಂದು ಅನುಭವದಲ್ಲಿದ್ದಾನೆ. ಸಭಾಮಂದಿರಗಳಲ್ಲಿ ಕೂತ್ಕೊಂಡು ಅನೇಕ ದಿವಸಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಂತ ಪೌಲ, ಈಗ ಅವನ ಸ್ಥಿತಿ ಏನಪ್ಪ ಅಂತಂದ್ರೆ ಅದೇ ಜನರು ಅವನನ್ನ ತಿರಸ್ಕರಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ನೀವು ಕೆಲವರು ಈ ದಿವಸ ಈ ಕಾರ್ಯಕ್ರಮ ನೀವು ಫೇಸ್ಬುಕ್ ನಲ್ಲಿ ನೋಡ್ತಾ ಇರುವಂತೆ, ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುವಂತೆ, ಒಂದು ನಿಮ್ಗೂ ಕೂಡ ಈ ರೀತಿಯಾದ ಅನುಭವ ಆಗ್ತಾ ಇದೆ. ರಿಜೆಕ್ಟೆಡ್ ತಿರಸ್ಕಾರ, ಕುಟುಂಬದವರಿಂದ ತಿರಸ್ಕಾರ, ಅಥವಾ ಸಂಬಂಧಿಕರಿಂದ ತಿರಸ್ಕಾರ, ಅಥವಾ ನೀವು ಇರುವ ಸಮಾಜದಲ್ಲಿ ತಿರಸ್ಕಾರ, ಈ ರೀತಿಯಾಗಿ ಅನುಭವಿಸ್ತಾ ಇರುವಾಗ ಈ ಅನುಭವದ ಒಂದು ರುಚಿ ಬೈಬಲ್ ಗುರುತಿಸ್ತದೆ. ಈ ಅನುಭವ ಹೇಗಿರ್ತದೆ ಅನ್ನುವಂಥದ್ದು ಬೈಬಲ್ ನಲ್ಲಿ ಪೌಲನ ಜೀವಿತದ ಮುಖಾಂತರ ನಾವು ತಿಳ್ಕೊಳ್ತೇವೆ. ಇದು ಸಾಧ್ಯ. ಈ ರೀತಿಯಾಗಿ ಸ್ವಜನರಿಂದ ತಿರಸ್ಕರಿಸಲ್ಪಡುವ ಅನುಭವ, ಅದನ್ನ ನಾವು ಗುರುತಿಸ್ತೇವೆ. ಆದ್ರೆ ಏನ್ ಗೊತ್ತಾ, ಪೌಲನ ಜೀವಿತದಲ್ಲಿ ಒಂದು ಅತಿ ವಿಶೇಷವಾದಂತ ಅಂಶ ಏನಪ್ಪ ಅಂತಂದ್ರೆ, ಆ ಹೋರಾಟದ ಮಧ್ಯದಲ್ಲಿ, ಆ ತಿರಸ್ಕಾರದ ಮಧ್ಯದಲ್ಲಿ ಯೇಸು ಸ್ವಾಮಿ ಅವನ ಸಂಗಡವಿದ್ದು, ಅವನ ಜೊತೆಗಿದ್ದು ಅವನನ್ನ ದೃಢಪಡಿಸುವಂಥದ್ದನ್ನ ನಾವು ನೋಡ್ತೇವೆ. ಪ್ರಿಯರೇ,
ನಮ್ಮ ಜೀವಿತದಲ್ಲಿ ನಾವು ಹೋರಾಟ, ಕಷ್ಟ, ಸಮಸ್ಯೆ, ಈ ರೀತಿಯ ತಿರಸ್ಕಾರ ಇವುಗಳನ್ನ ಎದುರಿಸುವಂತ ಸಮಯದಲ್ಲಿ ನಾವು ಅವ್ರ ಕಡೆ ಹೋದೆ, ಇವ್ರ ಕಡೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಅವ್ರು ನಿಮ್ ಕಡೆ ಅಂತ ಕೇಳಿ ಅವ್ರಿಗೆ ಮುಟ್ಟಿಸಿದ್ರು, ಬೆಂಕಿಗೆ ಇನ್ನು ಪೆಟ್ರೋಲ್ ಹಾಕಿದ್ರು, ಈ ರೀತಿಯಾದ ದಿನಗಳಲ್ಲಿ ನಾವು ಇರುವಾಗ ಒಬ್ಬನ ಕಡೆ ಹೋಗ್ಬೇಕು. ನಮ್ಮನ್ನ ಉಂಟು ಮಾಡಿದ, ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟಂತ, ನಮ್ಮನ್ನ ಎಷ್ಟಾಗಿ ಪ್ರೀತಿಸಿದನಂದ್ರೆ ನಮಗೋಸ್ಕರ ತನ್ನ ಪ್ರಾಣವನ್ನೇ ಆ ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ಕೊಟ್ಟಂತ ಆ ಯೇಸು ಸ್ವಾಮಿಯ ಕಡೆಗೆ ಬರುವುದಾಗಿದ್ದಲ್ಲಿ ಆತ ನಮ್ಮ ಸಂಗಡ ಮಾತಾಡಿ, ನಮ್ಮ ಸಂಗಡ ಮಾತನಾಡಿ, ದಿನನಿತ್ಯ ಎಂಥ ಹೋರಾಟವಿರಲಿ, ಎಂಥ ತಿರಸ್ಕಾರವಿರಲಿ. ಇನ್ಫ್ಯಾಕ್ಟ್ ಅನೇಕರು ನೀವು ವಾಕ್ಯ ಕೇಳ್ತಾ ಇರುವಂಥವ್ರು, ಈ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರುವಂಥವ್ರು, ನಿಮಗೆ ಈ ಲಾಕ್ಡೌನ್ ಮುಗಿದ ಮೇಲೆ ಅಯ್ಯೋ ನನ್ನ ಫ್ಯಾಕ್ಟ್ರಿಯಲ್ಲಿ ನನಗೆ ರಿಜೆಕ್ಟ್ ಆಗ್ತದೆ, ನನ್ನ ಕಂಪನಿ ನನ್ನನ್ನು ತಿರಸ್ಕರಿಸ್ತದೆ, ನನ್ನ ಬಿಸ್ನೆಸ್ ನನ್ನನ್ನು ತಿರಸ್ಕರಿಸ್ತದೆ, ನನ್ನ ಉದ್ಯೋಗ ನನ್ನ ಅನೇಕ ರೀತಿಯಾದ ಭಯ. ಆದ್ರೆ ಏನ್ ಗೊತ್ತಾ, ಪೌಲನ ಜೀವಿತದಲ್ಲಿ ಬದಲಾವಣೆಗೆ ಕಾರಣ ಏನಾಯ್ತು ಗೊತ್ತಾ? ಕರ್ತನು ಪೌಲನ ಸಂಗಡ ಆ ರಾತ್ರಿ ಮಾತನಾಡಿದನು. ಈ ದಿವಸ ಕೇಳ್ಕೊಳ್ರಿ, ನಮ್ಮ ಕರ್ತನು, ನಾವು ನಂಬಿರುವಾತನು ಮಾತನಾಡ್ತಾನೆ. ಈಗಾಗಲೇ ಎಲ್ಲರೂ ನಾವು ಸಾಕ್ಷಿ ಕೊಟ್ಟಿದ್ದೇವೆ, ನಮ್ಮ ಸಂಗಡ ಕರ್ತನು ಮಾತನಾಡ್ತಾನೆ ಅನ್ನುವ ಕಾರಣದಿಂದ, ಅಲಕ್ಷ್ಯ ಭಾವನದಿಂದ ಅಲ್ಲ, ಪ್ರತಿ ಸಾರಿ ಕರ್ತನು ನಮ್ಮ ಸಂಗಡ ಮಾತನಾಡುವಾಗ ನಮ್ಮಲ್ಲಿ ಧೈರ್ಯವಿರಬೇಕೆಂದ್ರೆ ನಾವು ಈ ಸಮಸ್ಯೆಯನ್ನ ಧೈರ್ಯದಿಂದ ಎದುರಿಸಿ ಮುಂದೆ ಸಾಕ್ತೇವೆ. ಯಾಕಂದ್ರೆ ಪೌಲ ಅದನ್ನೇ ಮಾಡಿದ. ಯೇಸು ಸ್ವಾಮಿ ಅವನ ಸಂಗಡ ಮಾತಾಡಿದ ಕೂಡಲೇ ಆ ಸನ್ನಿವೇಶ, ಆ ಸ್ಥಿತಿಗತಿಗಳನ್ನು ಪೂರ್ತಿ ಧೈರ್ಯದಿಂದ ಆತನ ಎದುರಿಸ್ತಾನೆ. ಆ ಧೈರ್ಯದಿಂದ ಅದನ್ನು ಎದುರಿಸ್ತಾನೆ, ಹೆದರೋದಿಲ್ಲ. ವಿರೋಧ, ಜನ, ಸರ್ಕಾರ ಏನೆಲ್ಲ ಅವನು ವಿರುದ್ಧ ಎಲ್ಲ ಎದುರು ಕೂಡ ಹೆದರುವುದಿಲ್ಲ. ಯಾಕೆ ಗೊತ್ತಾ? ದೇವರು ಅವನ ಸಂಗಡ ಮಾತನಾಡಿದ್ದಾನೆ. ದೇವರ ಚಿತ್ತವನ್ನ ಮಾಡುವವರ ಸಂಗಡ ದೇವರು ಮಾತನಾಡ್ತಾನೆ, ದೃಢಪಡಿಸ್ತಾನೆ, ಖಚಿತಪಡಿಸ್ತಾನೆ. ನಿನ್ನ ಜೀವಿತದಲ್ಲಿಯೂ ಅದೇ. ಸ್ವಾಮಿ, ನಾನು ಏನ್ ಮಾಡ್ಲಿ ಅಂತ ಹೋಗಿ ಕರ್ತನನ್ನು ಆಶ್ರಯಿಸು. ನಿನ್ನ ಭಯ ಹೇಳು, ನಿನ್ನ ಹೋರಾಟ ಹೇಳು, ನಿನಗೆ ತಿರಸ್ಕರಿಸಿರುವಂತ ವಿಷಯವನ್ನ ಇವ್ರ ಮುಂದೆ ಹೇಳೋದಕ್ಕಿಂತ ಫಸ್ಟ್ ಯೇಸು ಸ್ವಾಮಿ ಮುಂದೆ ಹೇಳು, ಪ್ರಾರ್ಥನೆ ಮಾಡಿ ಹೇಳು, ದೇವರ ಬಳಿ ಕೂಗು ಪ್ರಾರ್ಥಿಸಿ ಹೇಳು. ಏನ್ ಗೊತ್ತಾ, ದೇವ್ರು ನಿನ್ನ ಸಂಗಡ ಮಾತಾಡುವಾಗ ಈ ಜೀವನದ ಸಮಸ್ಯೆಗಳನ್ನ ಧೈರ್ಯದಿಂದ ಎದುರಿಸಿ, ಧೈರ್ಯದಿಂದ ನೀನು ಜಯಶಾಲಿಯಾಗಿ ನೀನು ಮುಂದೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ಗೊತ್ತಾ, ನಿನ್ನ ವಿರೋಧಿಸುವವರಿಗಿಂತ ನಿನ್ನ ಪರವಾಗಿರುವವನು ಹೆಚ್ಚಿನವನು. ಓಕೆ, ನಿನ್ನನ್ನ ತಿರಸ್ಕರಿಸುವವರಿಗಿಂತ ನಿನ್ನನ್ನ ಸ್ವೀಕರಿಸುವಂತವನು ಹೆಚ್ಚಿನವನು. ನಿನಗೆ ಕ್ಲೂಲೆಸ್ ಇರುವಂತ ಸ್ಥಿತಿ ಇದೆಯೋ, ದೇವರು ಕ್ಲೂಲೆಸ್ ಇಲ್ಲ, ನಿನಗಾಗಿ ಎಲ್ಲ ಯೋಜನೆ ಮಾಡಿದ್ದಾನೆ. ಓಕೆ, ಸೊ ಹೆದರಬೇಡ. ಜೀವನದಲ್ಲಿ ಸಮಸ್ಯೆಗಳಂತೂ ಕಾನ್ಸ್ಟೆಂಟ್, ಅದು ನಿರಂತರ. ಆದ್ರೆ ಏನ್ ಗೊತ್ತಾ, ಜೀವನದಲ್ಲಿ ನಿನ್ ಜೊತೆಗೆ ಯಾರಿದ್ದಾರೆ? ನಾವು ಒಂದು ವೇಳೆ ಸಂತೋಷದಿಂದ, ಉತ್ಸಾಹದಿಂದ, ಇನ್ಫ್ಯಾಕ್ಟ್ ನಾವು ಈ ಲಾಕ್ಡೌನ್ ಮುಗಿದ ಆರಂಭವಾದಾಗಿನಿಂದ ಹಿಂದಿಗಿಂತ ಹೆಚ್ಚು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಓಕೆ, ನಾವು ಮೋರ್ ದನ್ ಎವರ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ನಮಗ್ ಗೊತ್ತು ಎಲ್ಲ ನಮ್ಮ ಕಂಟ್ರೋಲ್ ಇಲ್ಲ, ದೇವ್ರ ಕಂಟ್ರೋಲ್ನಲ್ಲಿ ಎಲ್ಲ ಇದೆ. ಆತನ ಎಲ್ಲವನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾನೆ. ಆತನ ಸ್ವರ ಮಾತ್ರ ಕೇಳ್ತಾ ಇದ್ದೇವೆ ನಾವು. ಒಂದು ವೇಳೆ ಮುಖ್ಯವಾಗಿ ನಾನಂತೂ ವಿಶೇಷವಾಗಿ ಇಲ್ಲಿ ನಡೆಸುತ್ತಿರುವ ಅಪೊಸ್ತಲರ ಕೃತ್ಯದ ಅಧ್ಯಯನವಾಗಲಿ, ನಾವು ಬೆಳಿಗ್ಗೆ 11 ಗಂಟೆಗೆ ನಡೆಸುತ್ತಿರುವಂತ ಈ ಬೈಬಲ್ ಸ್ಟಡಿ ಆಗಲಿ, ಪ್ರತಿಯೊಂದು ದೇವರ ಸಾನ್ನಿಧ್ಯದಲ್ಲಿ, ದೇವರೇ ನಿನ್ನ ಚಿತ್ತ ಏನು, ನಾನು ಏನು ತಗೊಳ್ಬೇಕು, ಯಾವುದನ್ನು ಕಲಿಸ್ಬೇಕು ಅನ್ನುವಂಥದ್ದನ್ನು ತಿಳಿದು ಅದರ ಪ್ರಕಾರ ಮಾಡ್ತಾ ಇರೋದ್ರಿಂದ ನಮ್ಗೆ ಒಂದು ಧೈರ್ಯ. ಏನ್ ಗೊತ್ತಾ, ಅನೇಕ ಸಾರಿ ನಾವು ಹೆದರಿದ್ದುಂಟು, ಏನಾಗ್ತದೆ. ನಾವು ಒಂದು ದೇವ್ರ ಸ್ವರ ಕೇಳುವಾಗ ಧೈರ್ಯ ತುಂಬುತ್ತದೆ. ಹಲ್ಲೆಲೂಯ, ಧೈರ್ಯ ತುಂಬುತ್ತದೆ. ಧೈರ್ಯದಿಂದ ನಾವು ಮುಂದೆ ಸಾಗ್ತಾ ಇದ್ದೇವೆ. ಸೊ ಅದಕ್ಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ. ಪ್ರಿಯರೇ, ಜೀವನದ ಕಷ್ಟ ಹೋರಾಟಗಳ ಮಧ್ಯದಲ್ಲಿ ನೀವು ಅವ್ರ ಮಾತು, ಇವ್ರ ಮಾತು, ಅವ್ರ ಸಲಹೆ, ಅವ್ರ ಅಭಿಪ್ರಾಯ, ಇವ್ರ ಅಭಿಪ್ರಾಯ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಒಂದು, ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಸಹಾಯ ಮಾಡು, ಮಾರ್ಗದರ್ಶನ ಮಾಡು. ಆ ಸ್ವರಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಕಾಯ್ದಿರು. ಅದರ ಮುಖಾಂತರ ಧೈರ್ಯದಿಂದ ಈ ಜೀವನದ ಸನ್ನಿವೇಶಗಳನ್ನ, ಕಷ್ಟ ಹೋರಾಟಗಳನ್ನ ಎದುರಿಸಿ ಜಯಿಸಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಚರ್ಚೆಯಲ್ಲಿ ನೀವೆಲ್ಲ ಅನೇಕರು ಭಾಗವಹಿಸಿದ್ದಕ್ಕಾಗಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ.
ಪ್ಯಾನೆಲ್ನಲ್ಲಿ ಭಾಗವಹಿಸಿದಂಥ ಪಾಸ್ಟರ್ ಸಂತೋಷ್, ವಿಲ್ಸನ್ ಪೀಟರ್, ನಿತಿನ್ ಮದ್ಕಟ್ಟಿ, ಸಾಕ್ಷಿ ಕೋಟಿ ಮತ್ತು ಆನ್ಲೈನ್ದಲ್ಲಿ ಅನೇಕರು ನೀವು ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ನಾವು ವಂದನೆ ಸಲ್ಲಿಸ್ತೇವೆ. ನಾವು ಈ ಒಂದು ಕೂಟವನ್ನು ಪ್ರಾರ್ಥನೆ ಮುಖಾಂತರ, ಚರ್ಚೆಯನ್ನು ಪ್ರಾರ್ಥನೆ ಮುಖಾಂತರ ಮುಕ್ತಾಯಗೊಳಿಸೋದಕ್ಕಿಂತ ಮೊದಲು ನಾನು ನಿಮ್ಗೆ ಬಯಸ್ತೇನೆ, ನಾಳೆ ನಾವು ರೆಸ್ಟ್ ತಗೊಳ್ತೇವೆ. ಓಕೆ, ನಾಳೆ ಬೆಳಿಗ್ಗೆ ಬೈಬಲ್ ಸ್ಟಡಿ ಇರುವುದಿಲ್ಲ, ನಾಳೆ ಸಾಯಂಕಾಲನೂ ಬೈಬಲ್ ಸ್ಟಡಿ ಇರುವುದಿಲ್ಲ. ಮಂಗಳವಾರ ದಿವಸ ಯೇಸು ಸ್ವಾಮಿಯ ಬರೋಣ ತಡವಾದರೆ ಡೆಫಿನೆಟ್ಲಿ ನಾವು 11 ಗಂಟೆಗೆ ಮತ್ತು ಸಾಯಂಕಾಲ 7 ಗಂಟೆಗೆ ತಿರುಗಿ ಕೂಡಿ ಬರ್ಲಿಕ್ಕಿದ್ದೇವೆ. ಅದರ ಲಿಸ್ಟ್, ಇಂಟ್ರೆಸ್ಟಿಂಗ್ ಲಿಸ್ಟ್ ಇದೆ. ಪರಿಶುದ್ಧಾತ್ಮ ಭರಿತ ಜೀವಿತಕ್ಕೆ ಸಂಬಂಧಪಟ್ಟಂತ ಇನ್ನು ಅನೇಕ ಲಿಸ್ಟ್ ಇದೆ. ಅದನ್ನ ನೀವು ಫೇಸ್ಬುಕ್ನಲ್ಲಿ ಗಮನಿಸ್ತಾ ಇರ್ರಿ, ಅದನ್ನ ನೋಟ್ಸ್ ಮಾಡ್ರಿ, ಕಲಿತಾ ಇರ್ರಿ. ಇದನ್ನ ಲಾಕ್ಡೌನ್ ಆಗಿರೋದ್ರಿಂದ ನಾವು ಏನಂತಾರೆ, ಶಟ್ ಡೌನ್ ಆಗಬಾರ್ದು, ನಾವು ಫುಲ್ ಬಲ ಹೊಂದಿ ಜೀವಿಸೋದಕ್ಕೆ ಸಿದ್ಧವಾಗಬೇಕು. ಸೊ ನಮ್ಮ ಒಂದು ಮಂಗಳವಾರ ದಿವಸ ನಾವು ಕೂಡಿ ಬರುವಾಗ ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 37ನೇ ವಚನದಿಂದ 22ನೇ ಅಧ್ಯಾಯ 29ನೇ ವಚನದವರೆಗೆ ನಾವು ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. 2 ಅಧ್ಯಾಯ ನೋಡ್ರಿ, ತೆಗೆದು ನೋಡ್ರಿ, ಗೊತ್ತಾಗ್ತದೆ. ಎನಿವೇ, ಬಟ್ ತಿರುಗಿ ರಿಮೈಂಡ್ ಮಾಡ್ತೇನೆ, ಅತ್ಯಂತ ಕಷ್ಟಕರವಾದ ಸನ್ನಿವೇಶದಲ್ಲಿ, ಅತ್ಯಂತ ಭಯಂಕರ ಒತ್ತಡದ ಮಧ್ಯದಲ್ಲಿ ಪೌಲನು ಸಿಲುಕಿದಾಗ ಯೇಸು ಸ್ವಾಮಿಯ ದರ್ಶನ, ಯೇಸು ಸ್ವಾಮಿಯ ಸಂಪರ್ಕ, ಯೇಸು ಸ್ವಾಮಿಯ ಸ್ವರ ಆತನು ಕೇಳಿಸಿಕೊಂಡ. ಅಷ್ಟೇ, ಆ ಸಮಸ್ಯೆಗಳನ್ನ ಎದುರಿಸಿ, ಧೈರ್ಯದಿಂದ ಎದುರಿಸಿ ನಿಲ್ಲುವ ಸಾಮರ್ಥ್ಯ ಅವನು ಹೊಂದಿಕೊಂಡ. ನಿಮ್ಮ ಜೀವನದಲ್ಲಿಯೂ ಇದನ್ನೇ ಕರ್ತನು ಮಾಡ್ತಾನೆ. ಓಕೆ, ಇನ್ನೊಂದು ವಿಷಯ, ಮಂಗಳವಾರ ದಿವಸ ನಾವು ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ, 1 ತಾಸು ಹೆಚ್ಚು ಕಡಿಮೆ ನಾವು ಪ್ರಾರ್ಥನೆಗಾಗಿಯೂ ಕೂಡ, ಆನ್ಲೈನ್ ಪ್ರಾರ್ಥನೆಗಾಗಿ ಕೂಡಿ ಬರ್ತೇವೆ. ಸೊ ನಿಮಗೆ ಆ ದಿವಸ ಪ್ರೇಯರ್ ರಿಕ್ವೆಸ್ಟ್ಸ್ ಇದ್ದರೆ ನೀವು ಅದಕ್ಕಾಗಿಯೂ ಕೂಡ ಭಾಗವಹಿಸಬೇಕು. ಓಕೆ, ಪ್ರಾರ್ಥನೆ ಮಾಡಿ ಈ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ನಮ್ಮೊಂದಿಗೆ ಈ ದಿವಸ ಮಾತನಾಡಿದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಕರ್ತನೆ, ಅನೇಕರ ಜೀವಿತದಲ್ಲಿ ಕಷ್ಟ, ಸಂಕಟ, ಹೋರಾಟಗಳ ಮಧ್ಯದಲ್ಲಿ ಏನ್ ಮಾಡ್ಬೇಕು ನಾನು ಅನ್ನುವಂಥ ಗೊಂದಲಗಳ ಮಧ್ಯದಲ್ಲಿ ಬಹಳ ಮಹತ್ವದ ಪಾಠ ನೀನು ಈ ದಿವಸ ಪೌಲನ ಜೀವಿತದ ಮುಖಾಂತರ ನಮಗೆ ಕಲಿಸಿದಿ ಸ್ವಾಮಿ. ನಿನ್ನ ಸ್ವರ ನಾವು ಕೇಳಬೇಕು, ನಿನ್ನ ಚಿತ್ತ ನಾವು ತಿಳಿಬೇಕು. ಚಿಂತೆ, ಹೋರಾಟ, ವಿರೋಧ, ಹಿಂಸೆ ಇವುಗಳ ಮಧ್ಯದಲ್ಲಿ ನಾವು ನಿನ್ನ ಚಿತ್ತ ತಿಳಿಬೇಕು. ಹೌದು ಸ್ವಾಮಿ, ಪೌಲನು ತಿಳಿದನು, ಆ ನಿಮಿತ್ತ ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಿದನು. ಹಾಗೆಯೇ ನಾವು ಪ್ರತಿಯೊಬ್ಬರು ಅದೇ ಧೈರ್ಯದಿಂದ ಜೀವನದ ಎಲ್ಲಾ ಹೋರಾಟಗಳನ್ನ ಎದುರಿಸೋದಕ್ಕಾಗುವಂತೆ ನೀ ಸಹಾಯ ಮಾಡು. ನಾವು ಮಂಗಳವಾರ ದಿವಸ ತಿರುಗಿ ಸೇರಿ ಬರುವುದಾಗಿದ್ದಲ್ಲಿ ನೀನು ಈ ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡಿ ನಡೆಸು. ವಿಶೇಷವಾಗಿ ಸ್ವಾಮಿ, ಈ ಒಂದು ಡಿಸ್ಕಷನ್ದಲ್ಲಿ ಆನ್ಲೈನ್ನಲ್ಲಿ ಭಾಗವಹಿಸಿದಂಥ ಎಲ್ಲರ ಸಂಗಡ ಮಾತನಾಡಿದೆ ಸ್ವಾಮಿ. ನೀನು ಮಾತನಾಡುತ್ತಾ ಇನ್ನೂ ಬಲಪಡಿಸುತ್ತಾ ನಡೆಸಬೇಕಂತ ಬೇಡಿಕೊಳ್ತೇವೆ. ಮತ್ತು ರಾತ್ರಿ ಕೂಡ ವಿಶ್ರಾಂತಿ ಕೊಡು ಮತ್ತು ನಮ್ಮೆಲ್ಲರ ಯೋಜನೆಗಳಲ್ಲಿ ನೀನಿದ್ದು ನಡೆಸಿ ನೀ ಮಹಿಮೆ ಅಂದು ಕೃತಜ್ಞತೆಯೊಂದಿಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ತಿರ್ಗೊಂದ್ಸಾರಿ ಧನ್ಯವಾದ ಸಲ್ಲಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ದಯಮಾಡಿ ಇನ್ನೊಂದ್ಸಾರಿ ರಿಕ್ವೆಸ್ಟ್ ಮಾಡ್ತೀನಿ, ಈ ವಿಡಿಯೋ ಶೇರ್ ಮಾಡ್ರಿ ಮತ್ತು ವಿಶೇಷವಾಗಿ ಯೂಟ್ಯೂಬ್ನಲ್ಲಿ ಆ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳಿಕೊಂಡು ತಿರುಗಿ ನಾವು ನಿಮ್ಮನ್ನ ಭೇಟಿಯಾಗುವವರೆಗೂ ನಮ್ಮ ಪ್ರಾರ್ಥನೆ ಏನು ಗೊತ್ತಾ? ದೇವರು ನಿಮ್ಮನ್ನ ಆಶೀರ್ವದಿಸಲಿ.